यद्भासा भासते विश्वम् यत्सुखेनानुमोदते नमस्तस्मै गुणातीत विभवाय परात्मने सदाशिवमुखाशेषं तत्त्वोन्मेषविधायिने निष्कलङ्कस्वभावाय नमः शान्ताय शम्भवे स्वेच्छाविग्रहयुक्ताय स्वेच्छावर्तनवर्तिने स्वेच्छाश्रुतत्रियोगाय नमः शाम्भाय शम्भवे प्रविश्राम्यतीशत्वं स्वाभाविकमनुत्तमम् नमस्तस्मै महेशाय महादेवाय शूरिणे यामां सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवाम् यया महेश्वरः शम्भुर्नामरूपादिसंयुतः तस्यै मायास्वरूपायै नमः परमहंसये शिवाध्यादिसमुत्पन्नं शान्त्यतीतपरोत्तराम् मातरं तां समस्तानां वन्दे शिवकरे शिवाम् इच्छाज्ञानादिरूपेण या शम्भुर्विश्वभाविनीं वन्दे तां परमानन्द प्रबोधलहरे शिवाम् अमृतानि प्रपन्नानां दातु विद्याप्रदायिनी अहर्निशमहं वन्दे तां ज्ञानमनोरमा शिवस्तुति शक्तिस्तुति परिसमाप्तम् शान्ति शान्ति शान्तिः ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಗಳಾದಂಥ ಪ್ರಕಾಶ್ ಕಂಬಿ ಗುರುಗಳು ವಿಸ್ತಾರವಾಗಿ ವೇದ ಘೋಷವನ್ನು ಮಾಡಿದ್ದ ಅವರಿಗೆ ಪೂರಕವಾದಂತಹ ಅಭಿನಂದನೆ. ಈಗ ಒಂದು ನಿರ್ದೇಶನ ರೂಪ ಮಂಡಲ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ವಿಚಾರಸಾಗರ ಸಾಧುಗುರು ಸೌದಾಸ್ತಿಯವರ ಕೃತಿ 1ನೇ ತರಂಗದಲ್ಲಿ ಬರುವ ವಸ್ತು ನಿರ್ದೇಶನ ರೂಪಮಂಗಲ. ವಿಭೋ ನಾಮ ರೂಪ ಆಧಾರ ಮತಿ ನಲಖೈ ಮತಿ ಲಖೈ सोमय शुद्ध अपार अप्ति अपार स्वरूप मम लहरी विष्णु महेश विधिरविचंदा वरुण यम
नहीं बिन जगत मन हो देवरि साम नतई भुजग जगति हील है सो हम आपे आप ओ जाहि जाको सुकृति भजत राम निष्काम तो मेरो है आत्मा तो मेरो है आत्मा काहू करूं प्रणाम काहू करूं प्रणाम काहू करूं प्रणाम। सद्गुरु श्री साधु निश्चल दास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शैनवतो स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣ ಶರಣ। ಧನ್ಯವಾದಗಳು. ಆಚಾರ್ಯ ಆಗರವನ್ನು ಸುಂದರವಾಗಿ ನುಡಿಸಿಕೊಂಡರು. ಅವರಿಗೆ ನಾವು ಯಾರೇ ಒಬ್ಬರು ಒಂದು ಹೇಳ್ರಿ, ಆಮೇಲೆ ನಾ ಹೇಳ್ತೇನೆ. ಗುರುಗಳೇ, ಒಂದು ನಿಮಿಷ. ಒಬ್ರು ಯಾರೇ ಮಾತಾಡ್ರಿ, ಆಮೇಲೆ ನಾ ಮಾತಾಡ್ತೇನೆ. ಹೇಳ್ತಾರೆ. ಪ್ರಕಾಶ್ ಕಂಬಿ ಅವರು ಹ್ಯಾಂಡ್ ರೈಸ್ ಮಾಡ್ಲಿಕತ್ತಾರ. ಗುರುಗಳು ಕಂಬಿ ಪ್ರಕಾಶ್ ಗುರುಗಳು. ಕಂಬಿ ಪ್ರಕಾಶ್ ಗುರುಗಳು ನಾನು ಎಂಬುದು ಹೇಳ್ತಾರೆ. ತಾವೆಲ್ಲ ಬೇಕು ಅಂತ ಗುರುಗಳೇ ನಮಸ್ಕಾರ. ವೇಟ್ ಮಾಡ್ಕೊಡ್ತೀನಿ. ಓಂ
ವಿಚಾರ ಮಾಡಿ ನೋಡು, ಎಷ್ಟೇ ಪ್ಲಸ್ಗಳು ಮತ್ತು ಪ್ಲಸ್ಗಳು ಸೇರಿದರೂ ಇವುಗಳು ಯಾವ ಶಾಶ್ವತವಾದಂಥ ಆನಂದಕ್ಕೆ ಸಮವಾಗುವುದಿಲ್ಲ ಅಂತ. ಸಮವಾಗುವುದಿರಲಿ, ಅದರ ಹತ್ತಿರಕ್ಕೂ ಬರಲಾರವು. ಹುಟ್ಟಿ ಇದ್ದು ನಾಶವಾಗುವಂತ ಯಾವುದೇ ವಸ್ತು ನಿನಗೆ ಶಾಶ್ವತವಾದಂಥ ಆನಂದವನ್ನು ಕೊಡಲಾರದು. ಯಾವುದು ಹುಟ್ಟಿಯೇ ಇಲ್ಲವೋ, ಯಾವುದು ಹುಟ್ಟದಿಲ್ಲದಿದ್ರೂ ಎಂದೆಂದೂ ನಾಶವಾಗದೇ ಶಾಶ್ವತವಾಗಿದೆಯೋ, ತನ್ನ ಇರುವಿಕೆ ಆನಂದ ತೋರದಂತಿರುವುದು ಯಾವುದು ಅನಾದಿ ಅನಂತವಾಗಿದೆಯೋ ಅದೊಂದೇ ನಿತ್ಯ ನಿರಂಜನ ಸದ್ವಸ್ತು, ಅದೇ ನೀನಾಗಿದ್ದೀಯ. ಇಷ್ಟು ಹೇಳಿದ ನಂತರ ಶಿಷ್ಯ ಪ್ರಶ್ನೆ ಕೇಳ್ತಾರೆ, ಗುರುಗಳೇ 188ನೇ ಪ್ರಶ್ನೆ, ನಾನು ಬಂದಿರುವುದು ಎಲ್ಲಿಂದ, ಹೋಗುವುದು ಎಲ್ಲಿಗೆ ಅಂತ ಪ್ರಶ್ನೆ ಕೇಳ್ತಾರೆ. ನಾನು ಬಂದಿರುವುದು ಎಲ್ಲಿಂದ, ಹೋಗುವುದು ಎಲ್ಲಿಗೆ, ನಾನು ಹೇಗಿದ್ದೇನೆ ಅಂತಕ್ಕಂಥದ್ದು. ಎಲ್ಲಿಂದಲೋ ಬಂದಿರುವೆ, ಎಲ್ಲಿಗೂ ಹೋಗುವೆ ಎಂದುಕೊಳ್ಳುವುದು ಮನಸ್ಸು. ಈ ಭಾವನೆ ಅದರಲ್ಲಿ ಕೆಲವೊಮ್ಮೆ ಉಂಟಾಗುವುದು ಸಹಜವೇ. ಯಾಕಂತಂದ್ರೆ ಜನ್ಮ ಜನ್ಮಾಂತರಗಳಿಂದ ತನ್ನ ಆಶೆ ಮಮಕಾರಗಳನ್ನು ಅನುಗುಣವಾಗಿ ಈ ವಿವಿಧ ರೀತಿಯ ಮತ್ತು ವಿವಿಧ ರೂಪದ ದೇಹಗಳನ್ನು ಪಡೆಯುವಂತ ಮನಸ್ಸು ಹಿಂದಿನ ಜನ್ಮಗಳ ನಿಗೂಢ ನೆನಪಿರಲ್ಲ, ಆ ನೆನಪಿನ ಆಧಾರದಿಂದ ಮುಂದುವರಿಕೆಯ ಭಾವನೆಯನ್ನು ಹೊಂದಿ ತಾನು ಎಲ್ಲಿಂದಲೋ ಬಂದಿದ್ದೇನೆ, ತಾನು ಎಲ್ಲಿಗೋ ಹೋಗುತ್ತೇನೆ ಅಂದ್ಕೊಳ್ತೇವೆ. ಈ ತರಹದ ಪ್ರಯಾಣಕ್ಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತದೆ ಯಾವುದು ಮನಸ್ಸು. ಆದರೆ ನಿಶ್ಚಲವಾದ ಸ್ವರೂಪ ದೃಷ್ಟಿಯಿಂದ ನಿನ್ನನ್ನು ನೀನು ವಿಮರ್ಶಿಸಿಕೊಂಡಾಗ ನೀನು ಎಲ್ಲಿಂದಲೋ ಬಂದಿಲ್ಲ, ನೀನು ಅಂತಂದ್ರೆ ಅಖಂಡ ನೀನು. ನೀನು ಲಕ್ಷಣವಾಗಿದ್ದವನು, ನೀನು ಇಲ್ಲಿಂದ ಬಂದಿಲ್ಲ, ಎಲ್ಲಿಗೂ ಹೋಗುವುದಿಲ್ಲ ಎಂಬಂತ ನಿಶ್ಚಲವಾದಂತಹ ಸತ್ಯಗಳನ್ನ ಅರಿಯುವಾಗುವುದು. ಯಾಕಂತಂದ್ರೆ ಈ ನಿಶ್ಚಲ ಸ್ವರೂಪಕ್ಕೆ ಯಾವುದೇ ಚಲನೆ ನಿಬಂಧನೆಗಳಿಲ್ಲ, ಅದು ಹುಟ್ಟೂ ಇಲ್ಲ, ಸಾಯುವುದೂ ಇಲ್ಲ, ಅದಕ್ಕೆ ಯಾವುದೇ ರೂಪ ಗುಣ ಮತ್ತು ಹೆಸರುಗಳು ಇಲ್ಲ. ಆದಿ ಅಂತ್ಯವಿಲ್ಲದಂತ ಈ ಏನ ಅಖಂಡ ನಾನು ಅದಲ್ಲ, ಈ ನಾನು ಮೂಲದಲ್ಲಿ ನಾನು ಭಾವವಾಗಿ, ಅಂತ್ಯದಲ್ಲಿ ಇರುವಿಕೆಯ ಗಣತ್ವ ಅರಿವಾಗಿ, ಮೊದಲಿಂದ ಕೊನೆಯವರೆಗೂ ಏಕ ಪ್ರಕಾರವಾಗಿ ಪ್ರಕಾಶ ಮಾಡ್ತಕ್ಕಂಥದ್ದು. ಯಾರಿಂದಲೂ ಪ್ರಭಾವಿತವಾಗದಂತ ಈ ಅಖಂಡ ನಾನುವನ್ನ, ಈ ನಾನು ಯಾವುದನ್ನ ಅವಲಂಬಿಸಿದ್ರೂ ಅದು ಎಲ್ಲವನ್ನ ಹೊಂದಿ ಪೂರ್ಣತೆಯನ್ನ ಶೂನ್ಯತೆಯನ್ನು ಹೊಂದಿ ಶಾಶ್ವತವಾದಂತ ಮೌನ ಆನಂದದಲ್ಲಿರುತ್ತದೆ. ಎಲ್ಲವುಗಳಲ್ಲಿಯೂ ಯಾವುದು ಅಂತ ಎಲ್ಲವುಗಳಲ್ಲಿಯೂ ಇರುವಂತ ಈ ಅಖಂಡ ನಾನು ಒಂದು ರೀತಿಯಲ್ಲಿ ಏಕಾಂತವಾಗಿಯೇ ಇರುತ್ತದೆ. ಈ ನಾನುವಿನಲ್ಲಿ ಎರಡೆಂಬುದಿಲ್ಲ, ಅದ್ವೈತ ಮೂಲವೇ ನಾನು ಅಂತ. ಅದ್ವೈತ ನಾನು, ದ್ವೈತವೇ ನಾನು. ಆ ನಿಜ ಸ್ವರೂಪದ ನಾನುವಿನಲ್ಲಿ ನಾನುವಿಗೆ ಯಾವ ಬದಲಾವಣೆ ಇಲ್ಲದೆ ನಿಶ್ಚಲವಾಗಿ ಅಖಂಡವಾಗಿದ್ದು ಈ ನಾನು ವಿಜೃಂಭಿಸ್ತಾ ಇರ್ತದೆ. ನಾನುವಿನಲ್ಲಿ ಯಾವುದೇ ಘಟನಾವಳಿಗಳು, ಕ್ರಿಯೆಗಳು, ಪ್ರಕ್ರಿಯೆಗಳು ಯಾವುದಿಲ್ಲ. ನೀನು ನಾನುವೇ ಆಗಿದ್ದರೂ, ನೀನೇನಿದ್ದಿಲ್ಲ, ನೀನು ಆ ಅಖಂಡ ನಾನುವೇ ಆಗಿದ್ದರೂ ನಿನ್ನಲ್ಲಿರುವಂತ ಏನು ನಾನುವನ್ನ ತಿಳಿಯುವವರೆಗೂ, ಆ ಅಖಂಡ ನಾನುವನ್ನ ತಿಳಿಯುವವರೆಗೂ ಈ ನಾನುವಿನ ಗಣತ್ವವನ್ನು ನೀನು ಹೊಂದಲಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆಗ ಮುಂದಿನ ಪ್ರಶ್ನೆ, ಗುರುಗಳೇ, ನನ್ನ ಇಂದ್ರಿಯಗಳು ಸ್ಪಷ್ಟವಾಗಿ ತೋರುವ ಈ ಜಗತ್ತು ಮತ್ತು ಈ ಜಗತ್ತಿನಗಳು ಇರುವಂತ ಎಲ್ಲವೂ ನಿಜವಲ್ಲವೇನು, ಶಾಶ್ವತ ಅಲ್ವೇನು ಅಂತ ಕೇಳ್ತಾನೆ. ನೀನು ನಿನ್ನ ಜಗತ್ತನ್ನು ಸೂಕ್ಷ್ಮವಾಗಿ ಒಂದಿಷ್ಟು ಪರೀಕ್ಷೆ ಮಾಡಿ ನೋಡು. ನಿನ್ನ ಇಂದ್ರಿಯಗಳು ಮತ್ತು ಮನಸ್ಸು ತಿಳಿಸುವಂತ ಯಾವುದನ್ನು ಪರೀಕ್ಷಿಸದೆ ಮತ್ತು ಪರಿಶೀಲಿಸದೆ ನೇರವಾಗಿ ನಂಬಬೇಡ, ನಂಬಿಕೆ ಇಡಬೇಡ. ಯಾಕಂತಂದ್ರ ಅವುಗಳನ್ನ ಪರೀಕ್ಷಿಸಲು ಒಮ್ಮೆ ಪ್ರಾರಂಭಿಸಿದಲ್ಲಿ ಅವುಗಳನ್ನ ನಂಬುವ ಅವಕಾಶ
ಅವುಗಳ ಏನಪ್ಪಾ ಅಂದ್ರೆ ಮಿತಿ ಮಿಥ್ಯ ಕೊರತೆಗಳು ನಿನಗರಿವಾಗಿ ಅವುಗಳು ಏನಾಗ್ತವೆ, ನಿನ್ನಲ್ಲಿ ಹುಟ್ಟಿಸಿದಂತ ನಂಬಿಕೆ, ಅಸತ್ಯ, ಭ್ರಾಂತಿ ಎಲ್ಲ ಮಾಯವಾಗಿ ಇನ್ನಿರುವ ಏನು ಗಣತ್ವದಲ್ಲ ಅಖಂಡ ಗಣತ್ವ, ಆ ಗಣತ್ವದೆಡೆಗೆ ಮುಂದುವರಿಯಲು ಪ್ರಾರಂಭಿಸಬೇಕು. ಹಾಗಾಗಿ ನಿನ್ನಲ್ಲೇ ಇದ್ದು ನೀನೇ ಆಗಿದ್ದರೂ ಆ ಅಖಂಡವಾದಂತ ನಾನುದಲ್ಲ, ಆ ನಾನುವನ್ನು ಪಡೆಯಲು ನೀನು ಆ ನಾನು ಆಗಲೇಬೇಕೇ ವಿನಃ ಈ ಅನಾನು ಆಗಬಾರದು ಅಂತ. ಈ ಅನಾನುವಾಗಿದ್ದು ನಾನುವನ್ನು ಎಂದೆಂದಿಗೂ ಪಡೆಯಲಾರೆ. ನಾನುವೇ ಆಗಬೇಕು. ಅನಾನು ಆಗಿದ್ರೆ ಅಖಂಡ ಗಣತ್ವ ಏನದಲ್ಲ ಅದು ನೀನು ಪಡೆಯಲಾರೆ. ಅದಕ್ಕೆ ನೀನು ಎಂದೆಂದೂ ಕಳೆದುಕೊಟ್ಟಿರೋದಂತ, ಅದು ಕಳೆದುಕೊಂಡಿಲ್ಲ, ಅದು ನಿನ್ನಲ್ಲೇ ಇದೆ, ಹೇಳೋದು ಅವಶ್ಯಕತೆ ಇಲ್ಲ. ಕಳೆದುಕೊಂಡಿರೋದಕ್ಕಂತ ನಿನ್ನದೇ ಆಗಿರತಕ್ಕಂತ ನೀನೇ ಆದಂತ ನಿನ್ನ ಇರುವಿಕೆಯನ್ನ, ನಿನ್ನದಲ್ಲಿರುವುದನ್ನ ಮತ್ತು ನೀನಾಗಲಿರುವುದನ್ನ ಏನು ಬಿಡ್ತಿಲ್ಲ, ಆ ಬಿಡುವುದರ ಮೂಲಕ ಇದೆಲ್ಲವನ್ನೇ ನೀನು ಪಡೆದುಕೊಳ್ತಾ ಇದೆಯಾ, ಅದು ನಿನ್ನಲ್ಲೇ ಇದೆ ಅಂತ. ಮುಂದಿನ ಶಿಷ್ಯನ ಪ್ರಶ್ನೆ, ನನ್ನದೆಲ್ಲವನ್ನ ಬಿಡುವುದು ಹೇಗೆ? ಯಾವ ವಸ್ತುಗಳನ್ನ ಈ ನನ್ನದೆಲ್ಲವನ್ನು ಇರುವುದು ಅದೆಲ್ಲವೂ ನಿಮ್ಮದ್ರೊಳಗೂ ಆಗುವುದೇನು ಅಂತ ಕೇಳ್ತಾನ ಶಿಷ್ಯ. ಏನ್ ಕೇಳ್ತಾನೆ? ನನ್ನದೆಲ್ಲದನ್ನು ಬಿಡುವುದು ಹೇಗೆ ಅಂತ ಕೇಳ್ತಾನೆ. ಇನ್ನೊಂದು ಯಾವುದುಗಳನ್ನ ಇಲ್ಲದಾವ ನೀವು ನನ್ನಲ್ಲಿ ಏನಿರ್ತಾವಲ್ಲ ಅವೆಲ್ಲವೂ ನಿಮ್ಮದ್ರೊಳಗೂ ಅದಾವೇನು, ನಿಮಗೂ ಹಂಗಾಗುತ್ತೆ ಅಂತ ಶಿಷ್ಯ ಪ್ರಶ್ನೆ ಕೇಳ್ತಾನೆ ಗುರುಗಳನ್ನ. ಅವ ಗುರುಗಳು ಉತ್ತರ ಕೊಡ್ತಾರೆ. ಈ ಉತ್ತರ ಬಹಳ ವಿಸ್ತಾರವಾಗಿರೋದ್ರಿಂದ, ಯಾಕಂದ್ರೆ ಆ ಶಿಷ್ಯನಿಗೆ ಹೇಳ್ಬೇಕಲ್ಲ ವ್ಯತ್ಯಾಸವನ್ನ, ಗುರುವಿನ ವ್ಯತ್ಯಾಸವನ್ನ, ಆ ಒಂದು ಶುದ್ಧ ಬ್ರಹ್ಮನ ವ್ಯತ್ಯಾಸವನ್ನ ಮತ್ತು ಅಜ್ಞಾನ ಆಗಿರ್ತಕ್ಕಂಥ ಶಿಷ್ಯನ ವ್ಯತ್ಯಾಸವನ್ನು ಹೇಳ್ತಾರೆ. ಅದನ್ನ ಸಾಯಂಕಾಲ ನೋಡುವಂತ ಹೇಳ್ತಾ ಇಲ್ಲಿಗೆ ಈ ಚಿಂತನಕ್ಕೆ ಮಂಗಲವನ್ನು ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಉಳಿಕೆಲ್ಲ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಂತ ಕಂಬಿ ಪ್ರಕಾಶಗಳು ನಾನು ಎಂಬ ಗ್ರಂಥದಲ್ಲಿ ಸಾರ ಹೇಗಿದ್ದೇನೆ, ಎಲ್ಲಿಗೆ ಹೋಗ್ತೀನಿ, ಎಲ್ಲಿಂದ ಬಂದೆ ಅನ್ನೋ ಪ್ರಶ್ನೆಗಳನ್ನ ಶಿಷ್ಯ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಬಹಳ ಚೆನ್ನಾಗಿ ಸಂಬೋಧನೆಯನ್ನ ನಡೆಸಿಕೊಟ್ಟಂತ ಪ್ರಕಾಶ್ ಕಂಬಿ ಗುರುಗಳಿಗೆ ಅಭಿನಂದನೆಗಳೊಂದಿಗೆ दोहा। ओम सद्गुरु श्री शुद्ध ब्रह्मणे नमः। ಶ್ರೀ ವಿಚಾರ ಸಾಗರ ಸ್ವಾಮಿ ಶ್ರೀ ನಿತ್ಯಂದಾಸ್ತಿಯವರ ಕೃತಿ 4ನೇ ಸರಣಿಯಲ್ಲಿ ಬರುವ 206ನೇ ವಿಷಯಾಂಕದಲ್ಲಿ ಬರುವ 117ನೆಯ ದೋಹ ಮತ್ತು ಅದರ ಅರ್ಥ. ಇಂದ್ರಿಯಕ್ಕೆ ಸಂಬಂಧ ವಿನ ಅಹಂ ಬ್ರಹ್ಮಯ ಜ್ಞಾನ ತೈಸೆ ವೈ ಪ್ರತ್ಯಕ್ಷ ಪ್ರಭೋ ಮುಖೌಪಖಾನ. ಅಂದ್ರ ಇದರ ಅರ್ಥ, ಹೇ ಸಮರ್ಥನಾದ ಸದ್ಗುರುದೇವನೇ, ಇಂದ್ರಿಯಗಳ ಸಂಬಂಧವಿಲ್ಲದೆ ನಾನು ಬ್ರಹ್ಮಸ್ವರೂಪನಿದ್ದೇನೆ ಎಂಬ ಈ ಜ್ಞಾನದ ಪ್ರತ್ಯಕ್ಷ ಜ್ಞಾನವು ನನಗೆ ಹೇಗೆ ಆಗುತ್ತದೆ ಸವಿಸ್ತಾರವಾಗಿ ಹೇಳಿದೆ. ಶಿಷ್ಯ ಗುರುಗಳಲ್ಲಿ ಕೇಳ್ತಾನೆ. ಇನ್ನ ಗುರುಸಮ್ಮತವಾದ ಮೋಕ್ಷ ವಿಚಾರವನ್ನ ಗುರುಗಳು ನಮಗೆ ಕೊಟ್ಟ ಕಾಯ್ದೆ.
ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 207ನೇ ವಿಷಯಾಂಕ 117ನೇ ದೋಹಾದ ವಿಶ್ಲೇಷಣೆಯನ್ನ ಮಾಡ್ತಾ ಸಾಮಾನ್ಯ ಜೀವರುಗಳ ಶರೀರ ಮತ್ತು ಅವತಾರಿಕ ಪುರುಷರ ಶರೀರ ಹೆಂಗಿರ್ತವ, ಅವು ಹೆಂಗ ಅವತಾರ ತಗೋತಾವ, ಇವು ಹೆಂಗ್ ಜನ್ಮ ತಗೋತಾವ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ವಿಚಾರಗಳು ಮಾಡ್ತಾ ಇದ್ದೇವೆ. ಆ ಒಂದು ಅವತಾರಿಕ ಪುರುಷರಲ್ಲಿ ರಾಮ ಕೃಷ್ಣರ ಒಂದು ದೇಹಗಳನ್ನು ಉದಾಹರಣೆಯನ್ನ ಇಟ್ಕೊಂಡು ಅದರ ತತ್ಸಂಬಂಧಿ ವಿಚಾರ ಜೀವರುಗಳ ದೇಹಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಚರ್ಚೆ ಮಾಡ್ತಾ ಇದ್ದೀವಿ. ಜೀವರುಗಳಿಗೆ ಅವಿದ್ಯೆ ಅಂದ್ರೆ ಮಲಿನ ಸತ್ವಗುಣ, ರಾಮಕೃಷ್ಣರಿಗೆ ಶುದ್ಧ ಸತ್ವಗುಣ. ಇವು ಎಲ್ಲಿರ್ತಾವ್ರಿ? ಇವು ಮಲಿನ ಸತ್ವಗುಣ, ಶುದ್ಧ ಸತ್ವಗುಣ ಬ್ರಹ್ಮನಲ್ಲಿ, ಶುದ್ಧ ಬ್ರಹ್ಮನಲ್ಲಿ ಮೂಲ ಪ್ರಕೃತಿ ಅಂತ ಒಂದು ಆದ. ಅದೇ ಮತ್ತಾಗ ಅದೇ ಭಾಷೆ ಶುದ್ಧ ಮಾಡೋದಕ್ಕೆ ಹೇಳಕತ್ತದ್ದು. ಫಸ್ಟ್ ಚಂದ ತಿಳ್ಕೊರಿ. ಶುದ್ಧ ಬ್ರಹ್ಮನಲ್ಲಿ ಅಂದ್ರೆ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ಒಂದು ಚೇತನದ ಜೊತೆಗೆ ಒಂದು ಮೂಲ ಪ್ರಕೃತಿ. ಶಬ್ದಗಳನ್ನ ಸರಿಯಾಗಿ ಗ್ರಹಿಸಬೇಕು. ಮೂಲ ಪ್ರಕೃತಿ, ಪ್ರಕೃತಿ ಅಂತಂದವ. ಆ ಮೂಲ ಪ್ರಕೃತಿ ಒಳಗ 3 ಗುಣಗಳದಾವ. ಈ ಬ್ರಹ್ಮಗ 5 ವಿಶೇಷಣಗಳದಾವ. ಬ್ರಹ್ಮ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಮತ್ತೆ ಇವು ಪ್ರಕೃತಿ ಒಳಗೆ ಏನದವ? 3 ಗುಣಗಳದಾವ. ಸತ್ವ ರಜ ತಮ. ಒಟ್ಟಿವು 8. ಇವು 8 ಹಿಡ್ಕೊಂಡೇ ಏನಾಗ್ತದ? ಮುಂದ ಅಷ್ಟತನು ಅಂತ ಬರ್ತದ. ನಿಮಗೊಂದು ಶರೀರ ಅಂತ ಬರ್ತದಲ್ಲ, ಅದರೊಳಗೆ ಇವು 8 ಇರ್ತಾವ. ಸತ್ವ ರಜ ತಮನೂ ಇರ್ತದ. ಅದು ಪ್ರಕೃತಿ ಗುಣ. ಅದು ಶರೀರ ಇಂದ್ರಿಯ ಪ್ರಾಣ ಮನ ಬುದ್ಧಿ ಚಿತ್ತದೊಳಗೆ ಇವು ಇರ್ತಾವ. ಮತ್ತ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ನಿಮ್ಮ ಕೂಟಸ್ಥ ಚೇತನನೂ ಇರ್ತದೆ. ಇದೇ ಅಷ್ಟತನು. 8 ಐಟಮ್ಗಳು ಮೂಲ. ಇವು ಸತ್ವಗುಣಕ್ಕ ಏನಂತಾರಂತಂದ್ರೆ ಶುದ್ಧ ಸತ್ವಗುಣ ಅಂತಾರ. ಅದು ಪ್ರಕೃತಿ ಒಳಗಿರಂಥದ್ದು. ರಜೋಗುಣಕ್ಕ ಏನಂತಾರಂತಂದ್ರೆ ಮಲಿನ ಸತ್ವಗುಣ ಅಂತಾರ. ತಮೋಗುಣಕ್ಕ ಏನಂತಾರಂದ್ರ ತಮೋಗುಣ ಪ್ರಧಾನ ಪ್ರಕೃತಿ ಅಂತಾರ. ಮೂಲ ಪ್ರಕೃತಿ ಬೇರೆ, ಇದು ತಮೋಗುಣ ಪ್ರಧಾನ ಪ್ರಕೃತಿ ಅಂತಂದ್ರ ಜಡ ವಸ್ತುಗಳ ರಾಶಿ, ಪಂಚಮಹಾಭೂತಗಳಿಂದ ಆದಂಥದ್ದು. ಇದು ತಮೋಗುಣ ಪ್ರಧಾನ ಪ್ರಕೃತಿ. ಈ 3 ಗುಣಗಳು ಎಲ್ಲದವ? ಮೂಲ ಪ್ರಕೃತಿಯಲ್ಲದವ. ಆ ಮೂಲ ಪ್ರಕೃತಿ ಎಲ್ಲದ? ಬ್ರಹ್ಮನಲ್ಲಿ ಆದ. ಬ್ರಹ್ಮನಲ್ಲಿ ಆದ ಅಂತಂದ್ರ ಗಾತ್ರದಲ್ಲಿ ಹೆಂಗದ ಅಂತಂದ್ರ ಬ್ರಹ್ಮನ ಹಣೆಯ ಮೇಲೆ ಒಂದು ತಿಲಕ ಇದ್ದ ಹಾಗೆ, ಒಂದು ಕುಂಕುಮ ಗಂಧ ತಿಲಕ ಇದ್ದ ಹಾಗೆ ಆ ಒಂದು ಮೂಲ ಪ್ರಕೃತಿ ಆದ. ಆ ಮೂಲ ಪ್ರಕೃತಿ ಒಳಗ ಇವು 3 ಗುಣಗಳದವ. ಇದು ಹೆಂಗದರಿ? ಸತ್ವ ರಜ ತಮ ಅಂತಂದ್ರ ಶುದ್ಧ ಸತ್ವಗುಣ. ಯಾವಾಗ ಆ ನೀರು ಶುದ್ಧವಾಗಿರ್ತದ,
ಆವಾಗ ನಿಮ್ಮ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸ್ತದ ಅದರೊಳಗೆ. ಹಂಗ ಆ ಶುದ್ಧ ಸತ್ವಗುಣ ಇರುವಾಗ ಏನಾಯ್ತು ಅಂದ್ರೆ ಈ ಬ್ರಹ್ಮಜ್ಞಾನ ಸರಿಯಾಗಿ ಗ್ರಹಿಸುವಂತ ಯೋಗ್ಯತೆ ಬರ್ತದೆ. ಯಾವಾಗ ಮಲಿನ ಸತ್ವಗುಣ ಅಂತಂದ್ರ ಆ ಕಡೆ ಸಂಸಾರ ಚಿಂತೆ, ಈ ಕಡೆ ಪರಮಾರ್ಥದ ಚಿಂತನ ಎರಡೂ ಮಿಕ್ಸ್. ಮಣ್ಣಿನ ಸಣ್ಣ ಸಣ್ಣ ಕಣಗಳು ಮತ್ತು ಶುದ್ಧ ಜಲ ಎರಡು ಕಲಿತೇನಾಯ್ತು, ರಾಡಿ ನೀರಾಗಿಬಿಡ್ತು. ಶುದ್ಧ ಜಲ ಆದ ಇಲ್ಲ ಕೆಸರಾಗ, ಶುದ್ಧ ಜಲ ಅದ್ರಾಗ ಆದ, ಮಣ್ಣಿನ ಕಣಗಳನ್ನು ಅದ್ರಾಗ ಸೇರ್ಯಾವ. ಹಿಂಗಾಗಿ ಸಂಸಾರ ಪ್ಲಸ್ ಪರಮಾರ್ಥ ಎರಡೂ ಕೂಡಿದ್ದೇನಾಯ್ತು ಮಲಿನ ಸತ್ವಗುಣ ಅಂತಂದ್ರೆ. ಸತ್ವಗುಣನೂ ಅದ, ಮಲಿನನೂ ಅದ. ಅದು ಏನಪ್ಪಾ ಅಂತಂದ್ರ ಒಂದ್ ಸ್ವಲ್ಪ ಹೊತ್ತು ಆ ಕಡೆ ಸಂಸಾರ ಚಿಂತೆನೂ ಮಾಡ್ತದ, ಸ್ವಲ್ಪ ಹೊತ್ತ ಈ ಕಡೆ ಪರಮಾರ್ಥ ಚಿಂತೆನೂ ಮಾಡ್ತದ. ಇದು ಮಲಿನ ಸತ್ವಗುಣ ಯಾರದಪ್ಪ ಅಂತಂದ್ರೆ ಜೀವರುಗಳದ, ಸಾಮಾನ್ಯ ಜೀವರುಗಳದ. ಜೀವ ಅಂತಂತೀವಲ್ಲ ಅವು. ಮತ್ತು ಮನುಷ್ಯ ರೂಪನೇ ತಗೊಂಡಿರ್ತಾರ, ಅವ್ರಿಗೆ ಪಾರಮಾರ್ಥಿಕ ಚಿಂತನೆನೇ ಇರಂಗಿಲ್ಲ. ಅವ್ರಿಗೆ ತಗೊಂಡು ನಮ್ಗೆ ಏನ್ ಮಾಡೋದು ಅಂತಾರೋ, ದಿನ ಮುಂಜಾನೆ ಆಯ್ತು ನಾವು ದುಡಿದ್ರೆ ನಮಗ್ ಹೊಟ್ಟಿ ತುಂಬತದ, ನಾವು ಗಳಿಸಿದ ರೊಕ್ಕದಾಗ ನಾವು ಬದುಕ್ಲಕತ್ತೀವಿ. ಯಾ ಪರಮಾತ್ಮ ಅಂತಾರೋ, ಅವ್ರೊಳಗೆ ಪರಮಾತ್ಮ ಇರ್ಲಾರ್ದ ಹೆಂಗ್ ದುಡಿತಾರ ಅವರು? ಅದ್ರ ಬಗ್ಗೆ ಏನು ಅವ್ರಿಗೆ ಗಂಧನೇ ಇರಂಗಿಲ್ಲ. ಹೊರ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ಪರಮಾತ್ಮ ಸ್ವರೂಪನೇ, ಸರ್ವಂ ಬ್ರಹ್ಮ ಅಸ್ತಿ. ಮತ್ತು ತನ್ನೊಳಗೆ ಇರುವಂತ ಚೈತನ್ಯನು ಪರಮಾತ್ಮ ಅನ್ನೋದು ಪ್ರಜ್ಞೆನೇ ಇರಂಗಿಲ್ಲ. ಅವ್ರು ಏನಪ್ಪ ಅಂತಂದ್ರೆ ತಮೋಗುಣ ಪ್ರಧಾನ ಪ್ರಕೃತಿ ಉಳ್ಳವರು. ಸತ್ವಗುಣ ಅಂದ್ರೆ ಶುದ್ಧ ಸತ್ವಗುಣ ಇರೋರು ಯಾರು? ಆ ಶುದ್ಧ ಸತ್ವಗುಣಕ್ಕೆ ಏನಂತಾರಂದ್ರೆ ಮಾಯೆ ಅಂತಾರೆ. ಮಾಯೆ ಅಂತಂದ್ರೆ ಎದಕ್ಕಂತಾರಂದ್ರೆ ಶುದ್ಧ ಸತ್ವಗುಣಕ್ಕೆ ಮಾಯೆ ಅಂತಾರೆ. ಮಲೀನ ಸತ್ವಗುಣಕ್ಕೆ ಅವಿದ್ಯೆ ಅಂತಾರೆ. ಶುದ್ಧ ಸತ್ವಗುಣ ಏನದ ರಾಮಕೃಷ್ಣರಂಥ ಮತ್ತು ಸಿದ್ಧ ಯೋಗಿಗಳು ಏನಿರ್ತಾರೆ, ಮನುಷ್ಯರಿದ್ರು ಸಹಿತ ಅವರು ಸಿದ್ಧ ಯೋಗಿಗಳಿದ್ರೆ, ಮತ್ತೆ ರಾಮಕೃಷ್ಣಾದಿ ಅವತಾರಿಕ ಪುರುಷರು ಅವರು ಹುಟ್ಟುತ್ತಲೇನೆ ಶುದ್ಧ ಸತ್ವಗುಣ ತಗೊಂಡು ಬಂದಿರ್ತಾರೆ. ಈ ಮನುಷ್ಯರು ಏನ್ ಮಾಡ್ತಾರೆ, ಯೋಗಿಗಳಾಗಿ ಯೋಗ ಸಾಧನೆ ಮಾಡಿ ತಮ್ಮ ಮಲಿನ ಸತ್ವಗುಣವನ್ನು ಕಳ್ಕೊಂಡು ಶುದ್ಧ ಸತ್ವಗುಣಿಗಳಾಗಿರ್ತಾರ. ಅಲ್ಲಿ ಏನಾಗ್ತದಂದ್ರೆ ಪರಮಾತ್ಮನ ಪ್ರತಿಬಿಂಬ ಸಂಪೂರ್ಣವಾಗಿ ಗ್ರಹಿಸುವಂತ ಯೋಗ್ಯತೆ ಆ ಶುದ್ಧ ಸತ್ವಗುಣದೊಳಗೆ ಬರ್ತದೆ. ಈಗ ನಾವು ಜಾಸ್ತಿ ಏನಾರೆ ನಿಮಗೆ ಜಬರ್ದಸ್ತಿ ಮಾಡಿ ಈ ಒಂದು ಪರಮಾತ್ಮನ ಸೇವೆ ಮಾಡೋದಕ್ಕ ಚೆನ್ನಾಗಿ ಓದ್ರಿ, ಬರೀರಿ, ತಿಳ್ಕೋರಿ ಅಂತ ಹಿಂಗೇನಾರ ಹೇಳಿದ್ರೆ ಪಾಠಕ್ಕೆ ಬರೋದೇ ಬಿಟ್ಬಿಡ್ತಾರೆ. ಯಾಕಂದ್ರೆ ಮಲಿನ ಸತ್ವಗುಣ ಇದ್ದದ್ದಕ್ಕ ಅವರ ಗುಣದಲ್ಲಿ, ಸ್ವಭಾವದಲ್ಲಿ ಇದನ್ನ 100% ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ ಅವ್ರಿಗೆ. ಆ ಶಕ್ತಿ ಇರ್ಲಾರ್ದವ್ರು ಏನ್ ಮಾಡ್ಬೇಕು ತಿಳಿಲಾರ್ದಂಗ ಆಗ್ತದ. ಹೋಗಿ ಏನೋ ಟೈಮ್ ಪಾಸಿಗೆ ಅಂತ ನಾವು ಕೂತ್ರ ಇದು ಒಳ್ಳೆ ಗಂಟು ಬಿತ್ತಲ್ಲ, ಓದು ಬರಿ ಅಂತೇಳಿ ನಾವು ಶಾಲೆ ಕಲೆಗೆ ಓದಿಲ್ಲ, ಚಂದ ಶಾಲೆ ಕಲೆಗೆ ಬರ್ತಿಲ್ಲ, ಮುದುಕರಾಗ ಈಗೇನ್ ಬರಿಬೇಕು, ಏನ್ ಓದಬೇಕು, ಹಿಂಗೆ ಚಾಲು ಆಗ್ಬಿಡ್ತಾವ ಲೆಕ್ಕಾಚಾರ. ಬ್ಯಾಡ್ ಬಿಡು, ಸುಮ್ ನಮ್ಮ ಪಾಡಿಗೆ ನಾವು ಎಲ್ಲರೂ 4 ಮಂದಿ ಫ್ರೆಂಡ್ಸ್ನ ಕೂತ್ ಟೈಮ್ ಪಾಸ್ ಮಾಡಿದ್ರೆ ಸಾಕು. ಯಾಕಂದ್ರೆ ಮಲಿನ ಸತ್ವಗುಣ ಅವರಿಗೆ ಮುಂದಕ್ಕೆ ಹೋಗ್ಲಕ್ಕೆ ಬಿಡಂಗಿಲ್ಲ. ಯೋಗ ಸಾಧನೆ ಮಾಡ್ಬೇಕಾದ್ರೆ ಸಂತರ, ಮಹಾತ್ಮರ, ಶರಣರ ಸಹವಾಸದಾಗಿದ್ರೆ ಅವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದು ಏನಪ್ಪ ಅಂದ್ರೆ ಜೀವರುಗಳಲ್ಲಿ ಇರೋದು ಅವಿದ್ಯೆ, ಅದು ಮಲಿನ ಸತ್ವಗುಣ. ಮತ್ತೆ ರಾಮಕೃಷ್ಣಾದಿಗಳಲ್ಲಿ ಮತ್ತು ಸಿದ್ಧ ಯೋಗಿಗಳಲ್ಲಿ ಇರೋದು ಶುದ್ಧ ಸತ್ವಗುಣ. ಇದು ಹೆಂಗದ, ಅವಿದ್ಯೆ ಅನ್ನೋದು ಹೆಂಗದ, ಮತ್ತೆ ಶುದ್ಧ ಸತ್ವಗುಣ ಅನ್ನೋದು ಹೆಂಗದ ಅಂತಂದ್ರ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಕನ್ನಡಿ ಇದ್ದಂಗ. ಒಂದೇ ಕನ್ನಡಿ, ಇಡೀ ಬ್ರಹ್ಮಾಂಡವನ್ನ ನೀವು ಒಂದು ಕನ್ನಡಿ ಅಂತ ತಿಳ್ಕೊಂಡ್ರಿ ಅಂತಂದ್ರ
ಆ ಒಂದು ಕನ್ನಡಿ ಒಳಗ ಬ್ರಹ್ಮ ಎಷ್ಟದರ? ಒಬ್ಬನೇ ಬ್ರಹ್ಮ. ಆ ಬ್ರಹ್ಮನ ಒಂದೇ ಒಂದು ಪ್ರತಿಬಿಂಬ ಅದ್ರೊಳಗಿರ್ತದೆ. ಅದು ಹೆಂಗದಪ್ಪ ಅಂದ್ರೆ ಶುದ್ಧ ಸತ್ವಗುಣ. ಆ ಒಂದು ಕನ್ನಡಿ ಏನದ ಅದು ಮಾಯೆ. ಆ ಕನ್ನಡಿನ ಏನ್ ಮಾಡ್ತದ? ಕೂಟಸ್ಥನ ಪ್ರತಿಬಿಂಬವನ್ನು ಉಂಟು ಮಾಡುವುದಕ್ಕ ಅಲ್ಲಿ ಬಿಂಬ ಸ್ವರೂಪ ಮರೆಸಿ ಪ್ರತಿಬಿಂಬನೇ ನಾನು ಅನ್ನಂಗ ಮಾಡಿ ಕುಂದ್ರಿಸ್ಲಕ್ಕ ಅದು ಕನ್ನಡಿ, ಮಾಯಾ ಕನ್ನಡಿ ಬರ್ತು. ಮತ್ತೆ ಆ ಕನ್ನಡಿ ಕೆಳಗೆ ಬಿದ್ದು ಒಡೆದು ಚೂರು ಚೂರಾಗ್ಯದ. 84 ಲಕ್ಷ ತುಂಡುಗಳಾಗ್ಯದ. ಆ 84 ಲಕ್ಷ ತುಂಡುಗಳೇನದ ಅವಿದ್ಯೆಯ ತುಂಡುಗಳು. ಒಂದೇ ಕನ್ನಡಿದೆ 84 ಲಕ್ಷ ತುಂಡುಗಳಾಗ್ಯದ. ಮತ್ತ ಅಲ್ಲಿ ಬ್ರಹ್ಮ ಎಷ್ಟದನ? ಅವಿದ್ಯೆಗಳಲ್ಲಿ ಬ್ರಹ್ಮ ಎಷ್ಟದನ? ಒಬ್ಬನೇ ಬ್ರಹ್ಮ. 84 ಲಕ್ಷ ಕನ್ನಡಿ ತುಕಡಿ ಒಳಗ 84 ಲಕ್ಷ ಪ್ರತಿಬಿಂಬಗಳಾಗಿ ಕಾಣ್ಲಿಕ್ಕತ್ತ. ಅದಕ್ಕೆ ಜೀವಗಳು, ಜೀವರುಗಳು, ಜೀವರಾಶಿ ಅಂತಾರೆ. ಪ್ರತಿಬಿಂಬ ಅನೇಕ, ಬಿಂಬ ಏಕ್. ಎಷ್ಟಕ್ಕೆ ಚಾಲು ಮಾಡಿದ್ ನಾನು? 5:52. 5:52 ಅಂದ್ರ 6ಕ್ಕೆ ಚಾಲು ಮಾಡಿನ ಅಂತ ಅನ್ಕೋರಿ, ಇಲ್ಲ 5:45 ಚಾಲು ಮಾಡಿನ ಅಂತ ಅನ್ಕೊಳ್ರಿ. ಒಂದು ಅರ್ಧ ತಾಸು ಅಷ್ಟೇ ನಮಗೆ ಅವಕಾಶ ಕೊಡ್ಬೇಕು. ನೀವು 2 ತಾಸು ನೀವು ಸುಮ್ ಕುಂದ್ರೋದು, ನಾವು ಹಂಗೆ ಮಾತಾಡೋದಿಲ್ಲ. ಹಾಫ್ ಅನ್ ಅವರ್ ಸಮಯಾಚಾರಿಗಳು ಟೈಮ್ ಕೊಡ್ಬೇಕು. ಆಯ್ತು ನಿಮ್ ಟೈಮ್ ಅಂತ ಹೇಳ್ಬಿಡ್ಬೇಕು. ಹಂಗೆ ಮೀರಿ ಮಾತಾಡ್ತಿದ್ರೆ ಮಾತಾಡಲ್ಲಕ್ಕ. ಆದ್ರೆ ಟೈಮ್ ಹೇಳೋರಂತೂ ಒಬ್ರು ಟೈಮ್ ಕೀಪರ್ ಹೇಳ್ಬೇಕು. ಒಂದು ಅರ್ಧ ತಾಸು ಆಯ್ತು ಅಂತಂದ್ರೆ ಮುಗೀತು ನೋಡ್ರಿ ನಿಮ್ಮ ಟೈಮು ಅನ್ಬೇಕು. ಮುಗೀತು ಅಂತಂದ್ರೆ ಮತ್ತೊಂದು 5 ನಿಮಿಷ 10 ನಿಮಿಷನಾಗ ಬಗೆಹರಿಸ್ಬಿಡ್ತೀವಿ. ಈಗ ಎಷ್ಟಕ್ಕೆ ಚಾಲು ಮಾಡೀವಿ ಅಂದ್ರೆ 5:45 ಚಾಲು ಮಾಡಿವಿ ಅಂತ ತಿಂತೀವಿ. 5:52 45 ಚಾಲು ಮಾಡೀವಿ. 6:15 6:20 ಕ್ರಾಸ್ ಆಗ್ಲಕ್ಕತ್ತಂದ್ರ ಟೈಮ್ ಆಯ್ತ್ರಿ ಅಂತ ಹೇಳ್ಬಿಡ್ಬೇಕು. ಗಂಟೆ ಕಟ್ಕೊಂಡು ಸುಮ್ ಕುಂದಿರ್ತೀವಿ. ನೀವು ಸುಮ್ ಕೂತ್ರಿ, ನಾವು ಸುಮ್ ಕೂತೇವೆ. ಅದು ಹಂಗೇ ಹೊಂಟಿರ್ತದೆ ಗಾಡಿ, ಬ್ರೇಕ್ ಇಲ್ಲದ ಗಾಡಿ ಅದು. ಅದಕ್ಕೆ ಕಂಟ್ರೋಲ್ ಮಾಡೋರೊಬ್ಬರು ಕಂಟ್ರೋಲ್ ಮಾಡ್ಬೇಕು. ಯಾಕಂದ್ರೆ ಇದು ವಿಚಾರಧಾರೆ. ಸಮಯದ ಕಡೆ ನಾನು ಲಕ್ಷ್ಯ ಕೊಟ್ನಿ ಅಂತಂದ್ರೆ ಇಲ್ಲಿ ಪಾಠ ಚಂದ ಹೇಳಕ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಾನೇನ್ ಮಾಡ್ತೀನಿ, ರೆಕ್ಕೆ ಬೆಚ್ಚಿ ಹಾರ್ತಿರ್ತೀನಿ. ಅದ್ರಾಗ ನೀವೇನ್ ಮಾಡ್ಬೇಕು? ಸಾಕ್ ಬಾರಪ್ಪ ತೆಳಗಿಳಿ, ಶಾಣೆ ಇದೆ ತೆಳಗಿಳಿಸ್ಬಿಡ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಾವು ಬೇರೆಯವ್ರನ್ನೂ ಅದೀವಿ, ನೀವು ಒಬ್ಬನೇ ಇಲ್ಲ ಹೇಳಕ್ಕ ಅಂತೇಳಿ ತೆಳಗೆ ಇಳಿಸಿ ಮತ್ತೆ ನಿಮ್ಮ ಚಾಲು ಮಾಡ್ಕೋಬೇಕು. ಎಲ್ಲರೂ ಹೇಳೋದು ಅದೇ ವಿಷಯನೇ ಇರ್ತದೆ. ಯಾರೇನು ದೊಡ್ಡವರಲ್ಲ, ಯಾರೇನು ಸಣ್ಣವರಲ್ಲ. ಇದು ಗ್ರೂಪ್ ಡಿಸ್ಕಷನ್ ಅಷ್ಟೇ, ಗುಂಪು ಚರ್ಚೆ. ಅದಕ್ಕೆ ಇಲ್ಲೇನ್ ನೋಡ್ಬೇಕು, ಈ ಒಂದು 84 ಲಕ್ಷ ತುಕಡಿ ಕನ್ನಡಿಗಳು ಏನು ಅದಾವ, ಆ ಕನ್ನಡಿ ಒಳಗೆ 84 ಲಕ್ಷ ಪ್ರತಿಬಿಂಬಗಳು ಕಾಣ್ಲಿಕ್ಕತ್ತಾವ. ಅದು ಮಲಿನ ಸತ್ವಗುಣ. ಶುದ್ಧ ನೀರಾಗ ಇವು ಕಣಗಳು, ಮಣ್ಣಿನ ಕಣಗಳು ಸೇರಿ ಆಗ್ಯಾವ. ಮತ್ತಿನ್ನೇನದ, ಕೆಲವೊಂದು ಜೀವರುಗಳಿಗೆ ಏನೇನೋ ಅದರ ಗಂಧನೇ ಇರಂಗಿಲ್ಲ, ಪರಮಾರ್ಥಿಕ ಗಂಧ ಇರಲ್ಲ. ಅವ್ರೇನದಂದ್ರೆ ಪೂರ ತಳದಂದು ಕೆಸರಿದ್ದಂಗೆ. ಅವ್ರು ರಾಡಿ ನೀರು ಬೇರೆ, ಕೆಸರು ಬೇರೆ, ಶುದ್ಧ ನೀರು ಬೇರೆ. ಈ ರೀತಿ ಇದ್ದಾಗ ಅವ್ರದ್ದು ಹೆಂಗಿರ್ತದ? ಶುದ್ಧ ಸತ್ವಗುಣ ಇದ್ದವ್ರು ಹೆಂಗಿರ್ತಾರಂದ್ರ ಅವ್ರದ್ದು ಕ್ಯಾರೆಕ್ಟರ್ ಏನು? ಸರ್ವಜ್ಞ, ಎಲ್ಲವನ್ನು ಬಲ್ಲವ್ರು ಇರ್ತಾರ. ಅವ್ರು ತಮ್ಮ ಬಗ್ಗೆನೂ ಗೊತ್ತಿರ್ತದೆ, ಎಲ್ಲರ ಬಗ್ಗೆನೂ ಗೊತ್ತಿರ್ತದೆ. ನಿಷ್ಕಿಂಚಿತ್, ಅನ್ಲಿಮಿಟೆಡ್ ಅಂತಾರವ್ರಿಗೆ. ಇವನು ಅವಿದ್ಯಾದವನಿಗೆ ಏನಿರ್ತದ? ಯಾವನಲ್ಲಿ ಮಲಿನ ಸತ್ವ ಗುಣ ಇರ್ತದ, ಅವನು ಬರೀ ತನ್ನ ಸಂಸಾರ, ತನ್ನ ಹೆಂಡತಿ, ತನ್ನ ಮಕ್ಕಳು, ಅದು ಇದ್ರ ಬಗ್ಗೆನೆ ಸೇಫ್ಟಿ ನೋಡ್ಕೊಂಡು ಪರಮಾರ್ಥ ಸಾಧನೆ ಮಾಡ್ತಿರ್ತಾನೆ. ಇವೊಂದು ಅವಿದ್ಯೆ ಹೆಂಗಿರ್ತದ ಅಂದ್ರೆ ಕಿಂಚಿತ್, ಇವ ಅಲ್ಪಜ್ಞ, ಸ್ವಲ್ಪ ಇರ್ತದೆ ಅವನಿಗೆ, ಬಹಳ ಇರಂಗಿಲ್ಲ ಅವನಿಗೆ. ಅವನು ಸರ್ವಜ್ಞ ಇರ್ತಾನೆ, ಇವನು ಅದನ. ಆದ್ರೆ ತಾನು ಅದನಂತ ಅನ್ಕೋತಾನ, ಪರಮಾತ್ಮನು ಅದನಂತ ಅನ್ಕೋತಾನ. ಎರಡು ಅದವಂತ ಅನ್ನೋದು ಮರ್ತು ಮತ್ತೇನೇನೋ ಮಾಡ್ತಿರ್ತಾನ. ಅದಕ್ಕೆ ಒಂದು ಅಲ್ಪಜ್ಞ. ಆ ಒಂದು ಶುದ್ಧ ಸತ್ವ ಗುಣ ಇದ್ದವರು ಅವತಾರಿಕ ಪುರುಷರು, ಸಿದ್ಧ ಯೋಗಿಗಳು ಸರ್ವಜ್ಞರಿರ್ತಾರ. ಮತ್ತೆ ಅವ್ರದ್ದು ಏನ್ ಕೆಪಾಸಿಟಿ ಅಪ್ಪ ಅಂದ್ರ ಸರ್ವಕರ್ತೃತ್ವ, ಏನ್ ಬೇಕಾದ್ ಮಾಡಂತ ಸಾಮರ್ಥ್ಯ ಇರ್ತದ.
ದೊಡ್ಡದೊಂದು ಯುದ್ಧ ನಡೆದದು ಅಂದ್ರೂ ಹೋಗಿ ನಿಲ್ಲಿಸಷ್ಟು ಕೆಪಾಸಿಟಿ ಇರ್ತದೆ ಅವ್ರಿಗೆ. ಅವರು ಸರ್ವಕರ್ತೃಗಳಾಗಿರ್ತಾರ. ಇವನೇನಿರ್ತಾನ, ಜಗತ್ ರಕ್ಷಣೆ ಮಾಡೋದಕ್ಕೆ ಅವ್ರು ಬಂದಿರ್ತಾರ. ಇವ ಏನು ಜಗತ್ತೇನೇ ಕಾಲಕ್ಕೆ ನನ್ನ ಸಂಸಾರ ಇಟ್ಟು ಸುರಕ್ಷಿತ ಇದ್ದರೆ ಸಾಕು ಅಂತ ಇವ ಹೆಂಗಿರ್ತಾನಂದ್ರ ಕಿಂಚಿತ್ ಕರ್ತೃತ್ವ. ತಾನು ಸೇಫ್ಟಿ ಒಂದು ನೋಡ್ಕೊತಾನ ನಾವು ಅಷ್ಟೇ, ತಂದು ತನ್ನ ಫ್ಯಾಮಿಲಿನ ಅಷ್ಟು ನೋಡ್ಕೊತಾನ, ಉಳಿದದ್ದೆಲ್ಲ ತೋಡ್ ನನ್ಗೆ ಅದಕ್ಕೆ ಬೇಕಂತಾನ. ಇದು ಮಲಿನ ಸತ್ವಗುಣ, ಸ್ವಾರ್ಥ, ಅವಿದ್ಯೆ. ಅವ ಶುದ್ಧ ಸತ್ವಗುಣ ಮಾಯಾ ಇದ್ದವನು ಹೆಂಗಿರ್ತಾನವ, ಶುದ್ಧ ಮಾಯಾ. ಅವನು ಇಡೀ ಜಗತ್ತಿಗೆ ಒಂದೇ ಕನ್ನಡಿ ಅಂತಂದ್ರೆ ನಿಮ್ಗೆ ಹೆಂಗ ಅರ್ಥ ಆಗ್ಯದ ಇಲ್ಲ ಅನ್ನಿಸ್ತದ. ನಾನು ಇಡೀ ಜಗತ್ತಿಗೆ ಒಂದೇ ಕನ್ನಡಿ ಅಂತಂದ್ರ 84 ಲಕ್ಷ ಜೀವರಾಶಿಗಳು ಅವು ಜಗತ್ತಿನ ಮೇಲೆ. ಯಾವ ಭೂಮಿ, ಯಾವ ದೇಶ, ಎಲ್ಲಿದ್ರು ಸಹಿತ ಎಲ್ಲರೂ ಮೂಗಲಿಂದ ಉಸಿರಾಡಿಸ್ತಾರಲ್ರಿ. ಬಾಯಿಲಿಂದ ತಿಂತಾರ ಇಲ್ಲ, ಕಿವಿಲಿಂದ ಕೇಳ್ತಾರ ಇಲ್ಲ, ಕಾಲಿಲಿಂದ ನಡೀತಾರ ಇಲ್ಲ, ಕೈಲಿಂದ ವ್ಯವಹಾರಗಳು ಮಾಡ್ತಾರ ಇಲ್ಲ. ಎಲ್ಲಾ ಜೀವಿಗಳಿರುವಂತ ಕಾಮನ್ ಏನು ಸಂಹಿತೆ ಅದ, ಹಿಂಗೆ ಆಗ್ಬೇಕು, ಹಿಂಗೆ ನಡಿಬೇಕಂತೇಳಿ ಇಟ್ಟದಲ್ಲ ಪ್ರಕೃತಿ, ಅದೇ ಶುದ್ಧ ಸತ್ವಗುಣ. ಎಲ್ಲರಿಗೂ ಕಾಮನ್ ಆಗಿ ಇರೋಂಥ ಜೀವನ. ಅಲ್ಲಿನೂ ಮನಿ ಕಟ್ಕೊಂಡಾರ, ಇಲ್ಲಿನೂ ಮನಿ ಕಟ್ಕೊಂಡಾರ. ಅಲ್ಲಿ ಸಂಸಾರ ಅದ, ಇಲ್ಲಿ ಸಂಸಾರ ಅದ. ಅಲ್ಲಿ ಮಕ್ಕಳು ಮರಿಯವ, ಇಲ್ಲಿ ಮಕ್ಕಳು ಮರಿಯವ. ಸಂಸ್ಕಾರದಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಮಾಯೆಯಲ್ಲಿ ಆಕೆ ಇದೇನು ಇರೋದಲ್ಲ. ಆಕೆ ಆದೇಶ ಹೆಂಗದಲ್ಲ, ಹಿಂಗೆ ನಡಿಬೇಕಂತ ಆ ಆದೇಶ ಎಲ್ಲ ಜೀವಿಗಳಿಗೆ ಒಂದೇ ತರ. ಕಣ್ಣಲ್ಲಿಂದ ನೋಡ್ತಾರ, ಏನ್ ಕಿವಿಲಿಂತ ನೋಡೋರು ಅದರ ಬೇರೆ ದೇಶದಾಗ ಎಲ್ಲರೇ. ಇಡೀ ಜಗತ್ತಿನ ಎಲ್ಲಾ ಜೀವಿಗಳ ಜೊತೆಗೆ ನಿಮ್ಮ ಒಂದು ವ್ಯವಹಾರ ಹೆಂಗದ, ಸಾಮಾನ್ಯ ವ್ಯವಹಾರ ಏನದಲ್ಲ, ಆ ವ್ಯವಹಾರ ಮಾಯಾಯ ವ್ಯವಹಾರ, ಕಾಮನ್ ಫ್ಯಾಕ್ಟರ್. ಅದು ಅಲ್ಲದೆ ನಿಮ್ಮದೇ ಆದ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು, ವೈಯಕ್ತಿಕ ಸ್ವಭಾವಗಳು, ವೈಯಕ್ತಿಕ ಬುದ್ಧಿ ಏನದ, ಅದು ಅವಿದ್ಯೆ ಅಷ್ಟೇ. ಇಂಡಿವಿಜುವಾಲಿಟಿ ಮತ್ತು ಟೋಟ್ಯಾಲಿಟಿ, ಯೂನಿವರ್ಸಾಲಿಟಿ. ಯೂನಿವರ್ಸಲ್ ಅಂತಂದ್ರೆ ಎಲ್ಲರ ಜೊತೆಗೆ ಒಂದು ಕಾಮನ್ ಆದಂತ ಒಂದು ಜೀವನ ಅದ. ಮತ್ತ ನಿಮ್ಮದೇ ಒಂದು ಇಂಡಿವಿಜುವಲ್, ನಿಮ್ಮದೇ ಒಂದು ಸ್ವಂತ ಸ್ವಭಾವ, ಮತ್ತು ನಿಮ್ಮದೊಂದು ಅದರಾಗೆ ನಿಮ್ಮದೊಂದು ಬೇರೆ ಅದ. ಎಲ್ಲರೂ ಉಂಡಂಗೆ ಇವರು ಉಣ್ತಾರಂತಂದ್ರೆ ಇವ್ರು ಉಣವು ಬೇರೆನೇ ಇರ್ತಾವ. ಮನೆಯೊಳಗೆ ಒಬ್ಬೊಬ್ರದ್ದು ಒಂದೊಂದು ತರ ಟೇಸ್ಟ್. ಮುಂಜಾನೆ ಎದ್ದರೆ ದೊಡ್ಡ ತ್ರಾಸ ಹೆಣ್ಮಕ್ಳಿಗೆ. ಗಂಡಂದೊಂದು ಇಂಟ್ರೆಸ್ಟ್ ಬೇರೆ ಇರ್ತದೆ, ಮಕ್ಕಳಿಗೊಂದು ಇಂಟ್ರೆಸ್ಟ್ ಬೇರೆ ಇರ್ತದೆ. ತಂದ ಇಂಟ್ರೆಸ್ಟ್ ಅಂತೂ ಆಕಿಗೆ ಜನ್ಮದಾಗೆ ನೆನೆಸ್ಕೊಳ್ಳಂಗಿಲ್ಲ. ನಾನೀಗ ಏನ್ ಇಂಟ್ರೆಸ್ಟ್ ಅದ, ನಾನು ಏನ್ ಮಾಡ್ಕೊಂಡು ತಿನ್ಬೇಕಂತ. ಒಂದು ಐಟಮ್ ಮಾಡಿದ್ರೆ ಒಬ್ಬರು ಇಷ್ಟಪಡ್ತಿರ್ತಾರ, ಇನ್ನೊಬ್ರು ಕಷ್ಟಪಡ್ತಿರ್ತಾರ. ಒಬ್ಬರು ಹೊಗಳ್ತಿರ್ತಾರ ಚಲೋ ಆಗ್ಯದತ್ತ, ಒಬ್ರು ಬೈತಿರ್ತಾರೆ. ಅಡಿಗೆ ಮಾಡೋರು ಹೆಂಗ್ ಮಾಡ್ಬೇಕು ಹಂಗ. ಹಂಗ ಇವೇನದ, ಇಂಡಿವಿಜುವಲ್ ಟೇಸ್ಟ್, ಇಂಡಿವಿಜುವಲ್ ಆಕ್ಟಿವಿಟೀಸ್, ಇಂಡಿವಿಜುವಲ್ ಥಾಟ್ಸ್, ಇಂಡಿವಿಜುವಲ್ ಮತ್ತಿನ್ನೇನಮ್ಮ ನಿಮ್ಮ ಫೀಲಿಂಗ್ಸ್ ಏನದವ, ಇವೆಲ್ಲ ನಿಮ್ಮ ವೈಯಕ್ತಿದ್ದು, ಇವೆಲ್ಲ ಅವಿದ್ಯಾ ಸಂಬಂಧಪಟ್ಟವು. ಕಾಮನ್ ಆಗಿರೋ ಎಲ್ಲ ಅಷ್ಟು ಮಂದಿಗೆ ಒಂದೇ ತರ ಇರೋದು, ಅದು ಮಾಯೆಗೆ ಸಂಬಂಧಪಟ್ಟದ್ದು. ಅಂತಂದ್ರೆ ಶುದ್ಧ ಸತ್ವಗುಣಕ್ಕೆ ಸಂಬಂಧಪಟ್ಟದ್ದು. ಮಾಯೆ ಅಂತಂದ್ರೆ ಶುದ್ಧ ಸತ್ವಗುಣ. ಇಡೀ ವಿಶ್ವದೊಳಗೆ ಎಲ್ಲರೂ ಒಂದೇ ತರ ಜೀವನ ಮಾಡ್ತಾರಲ್ಲ, ಅದೇ ಶುದ್ಧ ಸತ್ವಗುಣ. ನಿಮ್ಮದು ಒಂದು ವೈಯಕ್ತಿಕ, ಎಲ್ಲರೂ ಹಂಗೆ ನೀವು ಜೀವನ ಮಾಡ್ತಿರ್ತೀರ, ಆದ್ರೂ ನಿಮ್ಮದೇ ಆದ ಒಂದು ಸ್ವಭಾವ. ಕೆಲವೊಬ್ರು ಗಾದಿ ಮೇಲೆ ಮಕ್ಕೋತಾರ, ಕೆಲವೊಬ್ರು ಚಾಪಿ ಮೇಲೆ ಮಕ್ಕೋತಾರ, ಕೆಲವೊಬ್ರು ನೆಲದ ಮೇಲೆ ಮಕ್ಕೋತಾರ, ಕೆಲವೊಬ್ರು ಏನ್ ಹಾಸಿದ್ರು ಎಚ್ಚರ ದೇವ್ ಕೂತಂಗ್ ಕೂತಿರ್ತಾರೆ. ಮಕ್ಕಳಂಗೆಲ್ಲ ಬಿಡಂಗಿಲ್ಲ. ಒಬ್ಬೊಬ್ರು ಒಂದು ಸ್ವಭಾವ, ಅವೆಲ್ಲ ಅವಿದ್ಯೆ, ಅವ್ರವ್ರ ಗುಣ ಸ್ವಭಾವಗಳು ಇರ್ತವೆ. ಹಿಂಗಾಗಿ ಅವ್ರದ್ದೇನಿರ್ತದ ಸರ್ವಕರ್ತೃತ್ವ, ಇವ್ರದ್ದೇನಿರ್ತದ ಕಿಂಚಿತ್ ಕರ್ತೃತ್ವ. ಮತ್ತೆ ಆ ರಾಮಕೃಷ್ಣಾದಿಗಳು ಸಿದ್ಧ ಯೋಗಿಗಳದ್ದೇನಿರ್ತದ ಸರ್ವ ಇಚ್ಛಾಶಕ್ತಿ, ನಿಷ್ಕಿಂಚಿತ್ ಇಚ್ಛಾಶಕ್ತಿ. ದೊಡ್ಡ ಚಿಂತನೆ ಇರ್ತದ ಅವ್ರೊಳಗ. ಇಡೀ ಜಗತ್ತಿಗೆ ತಾನು ಏನ್ ಮಾತಾಡ್ತಾನ ಅದು ಇಡೀ ಜಗತ್ತಿಗೆ ಉಪಯೋಗ ಆಗ್ಬೇಕು, ತಾನೇನ್ ಕೆಲಸ ಮಾಡ್ತಾನ ಅದು ಇಡೀ ಜಗತ್ತಿಗೆ ಉಪಯೋಗ ಆಗ್ಬೇಕು. ಹಾಂಗ ಒಂದು ಇಚ್ಛಾಶಕ್ತಿ ಇರ್ತದೆ.
ಇವನೇನಿರ್ತಾನ ಅವಿದ್ಯಾ ಮಲಿನ ಸತ್ವಗುಣದವನ್ ಹೆಂಗಿರ್ತಾನಪ್ಪ ಅಂತಂದ್ರೆ ಕಿಂಚಿತ್ ಇಚ್ಛಾಶಕ್ತಿ, ತನಗ ತನ್ನ ಫ್ಯಾಮಿಲಿಯವರಿಗೆ ಏನು ಇಷ್ಟ ಅದ ಅಷ್ಟು ನಡೆದ್ರೆ ಸಾಕು ಬಿಡಪ್ಪ, ಉಳ್ದವ್ರು ತಗೊಂಡು ನಮ್ಗೇನ್ ಮಾಡೋದದ ಅಂತ. ಹಂಗಂತೇಳಿ ಆ ರಾಮಕೃಷ್ಣಾದಿಗಳು ಬೇರೆ ನಾವು ಬೇರೆ ಅಂತಲ್ಲ. ಪ್ರತಿಯೊಂದು ಜೀವಿ ಕೆಲವೊಂದು ಸಂದರ್ಭದಲ್ಲಿ ಸತ್ವಗುಣಿಗಳಾಗಿರ್ತಾರ. ಸತ್ವಗುಣಿಯಾದಾಗ ಅವ್ರದ್ದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ಲಿಮಿಟೆಡ್ ಆಗಿ ವ್ಯಕ್ತ ಆಗ್ತಿರ್ತಾವ. ಮತ್ತೆ ಸ್ವಲ್ಪ ಹೊತ್ತಾದ ಕೂಡ್ಲೇನೆ ಆ ಒಂದು ಶುದ್ಧ ಸತ್ವಗುಣ ಹೋಗಿ ಸಾವಕಾಶ ಮಲಿನ ಸತ್ವಗುಣ ಚಾಲು ಆಗ್ತದ. ಮಲಿನ ಸತ್ವಗುಣ ಚಾಲು ಆಯ್ತಂದ್ರ ಈ ಕಡೆ ಸಂಸಾರದ ಜಗ್ಗಾಟ. ಹಿಂಗಿದ್ದ ಹೊತ್ನಾಗ ಏನಾಗ್ಬಿಡ್ತದ, ಅವಂದೇನಾಗ್ತದ, ಲಿಮಿಟೆಡ್ ಕಂಪನಿ ಆಗ್ತದ. ಮನ್ಯಾಗ ಹೋದ ಕೂಡಲೇ ಲಿಮಿಟೆಡ್ ಆಗಿಬಿಡ್ತೀರಿ, ಸತ್ಸಂಗಕ್ಕೆ ಬಂದಾಗ ಅನ್ಲಿಮಿಟೆಡ್ ಆಗ್ತೀರಿ, ಲಿಮಿಟೆಡ್ ಕಂಪನಿ ಆಗ್ತದೆ. ಈ ರೀತಿ ಇದ್ದು ಜೀವರುಗಳಿಗೆ ಅಜ್ಞಾನದಿಂದ ಉಂಟಾದ ಆವರಣ ಮತ್ತು ಭ್ರಾಂತಿ. ಆವರಣಗಳದಾವ, ನಿಮ್ಗೆ ಗೊತ್ತದ. ಅಸತ್ವ ಪಾದಕ ಆವರಣ, ಅಪಾನ ಪಾದಕ ಆವರಣ. ಮತ್ತ ಎಷ್ಟು ತಿಳಿಸಿ ಹೇಳಿದ್ರು ಅದು ತಲೆಗೆ ಹೋಲಾರ್ದು ತಾನೇ ಖರೆ ಅಂತೇಳಿ ಏನ್ ಕುಂತದಲ್ಲ, ಭೂಮಿ ನಿನ್ನದಲ್ಲ ಅಂತ ಪ್ರಭುದೇವರು ಹೇಳ್ಯಾರ. ಎಷ್ಟೋ ಮಂದಿ ಪ್ರವಚನ ಮಾಡ್ತಾರ, ಈ ಭೂಮಿಗೆ ತೆಕ್ಕಿಗೆ ಬಿದ್ದು ರಾಜ ಮಹಾರಾಜರು ತಮ್ಮ ಗಡಿಯನ್ನ ವಿಸ್ತಾರ ಮಾಡಿಕೊಂಡು ಏನ್ ಮಾಡಿದ್ರು, ರಾಜರೇ ಹೋದ್ರು ಹೊರತು ಭೂಮಿ ಏನೂ ಆಗಿಲ್ಲ, ಭೂಮಿ ಹೆಂಗೆ ಬರಕೋ ಹಂಗೆ ಆದ ಅಂತೆಲ್ಲ ಪ್ರವಚನ ಹೇಳ್ತಾರೆ. ಅಂದ್ರೂ ಭೂಮಿ ನಿನ್ನದಲ್ಲ ಅಂದ ಕೂಡ್ಲೇನೆ ನಂದಲ್ಲ ಅಂತೇಳಿ ಯಾರ ಬಿಟ್ಟಾರೇನ್ರಿ? ಮತ್ತ ನಂದು ಅನ್ನೋ ಭ್ರಮೆನೇ ಆದ. ನಂದು ಅನ್ನೋ ಭ್ರಮೆ ಇದ್ದು ಮತ್ತ ಅದೇ ಕಂಟಿನ್ಯೂ ಪ್ರತಿ ಕ್ಷಣನೂ ಭೂಮಿ ನನ್ನದು ಅಂತೇಳಿ ಭ್ರಾಂತಿನೂ ಆಗ್ಬಿಟ್ಟವು. ಇದಕ್ಕೆ ಭ್ರಾಂತಿ ಅಂತಾರ. ಆವರಣ, ಭ್ರಾಂತಿ ಇವುಗಳ ನಾಶಕ್ಕೋಸ್ಕರ ಆಚಾರ್ಯರ ಮೂಲಕ ಮಹಾವಾಕ್ಯದ ಉಪದೇಶ ಜನ್ಯವಾದ ಜ್ಞಾನದ ಅಪೇಕ್ಷೆ ಇರುತ್ತದೆ. ಈ ಒಂದು ಜೀವರುಗಳಿಗೆ, ಯಾರಿಗೆ? ಜೀವರುಗಳಿಗೆ ಅಜ್ಞಾನ, ಆತ್ಮಜ್ಞಾನ ಗೊತ್ತಿಲ್ಲ, ಪರಮಾತ್ಮ ಜ್ಞಾನ ಗೊತ್ತಿಲ್ಲ, ಆತ್ಮ ಪರಮಾತ್ಮ ಒಂದೇ ಅನ್ನೋದು ಗೊತ್ತಿಲ್ಲ. ಈ ಅಜ್ಞಾನದ ಕಾರಣ, ಅಜ್ಞಾನ ಅಂದ್ರೆ ಏನು? ಆತ್ಮ ಗೊತ್ತಿಲ್ಲ, ಪರಮಾತ್ಮ ಅಂತ ಗೊತ್ತಿಲ್ಲ, ಅವೆರಡು ಒಂದೇ ಅಂತ ಗೊತ್ತಿಲ್ಲ. ಇದೇ ಅಜ್ಞಾನ. ಜ್ಞಾನ ಅಂದ್ರೇನು? ಆತ್ಮದ ಬಗ್ಗೆನೂ ಗೊತ್ತು, ಪರಮಾತ್ಮನ ಬಗ್ಗೆನೂ ಗೊತ್ತು, ಆತ್ಮ ಪರಮಾತ್ಮ ಎರಡು ಒಂದೇ ಅನ್ನೋದು ಗೊತ್ತು. ಹಿಂಗೆ ಅದಕ್ಕೆ ಜ್ಞಾನ ಅಜ್ಞಾನ ಅಂದ್ರೆ ಗೊತ್ತಾಯ್ತರ? ಜ್ಞಾನ ಅಂದ್ರೆ ಏನು? ಜ್ಞಾನದಾಗ 3 ಐಟಮ್ ಅದಾವ, ಅಜ್ಞಾನದಾಗ 3 ಐಟಮ್ ಅದಾವ. ಜ್ಞಾನದಾಗ ಯಾವುದು? ಆತ್ಮ ಅಂದ್ರೆ ಏನು ಗೊತ್ತು, ಅಂದ್ರೆ ಪಿಂಡಾಂಡ ಅಂತರ್ಗತವಾದ ಆತ್ಮ ಚೈತನ್ಯ ಅಂದ್ರೆ ಏನಂತ ಗೊತ್ತು. ಮತ್ತು ಬ್ರಹ್ಮಾಂಡ ಅಂತರ್ಗತವಾದ ಬ್ರಹ್ಮ ಚೈತನ್ಯ ಅಂದ್ರೆ ಏನು ಅಂತ ಗೊತ್ತು. ಇವೆರಡೇ ಗೊತ್ತಿದ್ರೆ ಉಪಯೋಗ ಇಲ್ಲ, ಅವೆರಡು ಒಂದೇ ಅಂತ ತಿಳ್ಕೋಬೇಕು. ಬ್ರಹ್ಮ ಚೈತನ್ಯ ಟೋಟಲ್ ಇದ್ದಂಗ, ಆತ್ಮ ಚೈತನ್ಯ ಅದರ ಸ್ಯಾಂಪಲ್ ಇದ್ದಂಗ. ಇದು ತಿಳಿದ್ರೆ ಜ್ಞಾನ. ಅಜ್ಞಾನ ಅಂದ್ರೇನು? ಆತ್ಮ ಅಂದ್ರೆ ಗೊತ್ತಿಲ್ಲ, ಪರಮಾತ್ಮ ಅಂದ್ರೆ ಗೊತ್ತಿಲ್ಲ, ಮತ್ತು ಆತ್ಮ ಪರಮಾತ್ಮ ಎರಡೂ ಗೊತ್ತಿದ್ದೂ ಸಹಿತ ಅವೆರಡು ಒಂದೇ ಅಂತ ಗೊತ್ತಿಲ್ಲ ಅಂತಂದ್ರೆ ಅವ ಅಜ್ಞಾನಿನೇ. ಎರಡು ಒಂದೇ ಅಂತ ತಿಳ್ಕೋಬೇಕು. ಎರಡು ಒಂದೇ ಅಂತ ತಿಳ್ಕೊಂಡ್ರೆ ಜ್ಞಾನ, ಅವೆರಡು ಬೇರೆ ಬೇರೆ ಅಂತ ತಿಳ್ಕೊಂಡ್ರೆ ಅದು ಜ್ಞಾನ ಅಲ್ಲವೇ ಅಲ್ಲ. ಆತ್ಮದ ಬಗ್ಗೆ ನೀವು ಬೇಕಾದಷ್ಟು ತಿಳ್ಕೊಂಡು ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಅಜ್ಞಾನಿನೇ. ಪರಮಾತ್ಮನ ಬಗ್ಗೆ ಏನೆಲ್ಲ ತಿಳ್ಕೊಂಡು ಆ ಪರಮಾತ್ಮ ಮತ್ತು ಆತ್ಮ ಎರಡು ಒಂದೇ ಅಂತ ತಿಳ್ಕೊಂಡ್ರೆ ಜ್ಞಾನಿ. ಅವೆರಡು ಒಂದೇ ಅಂತ ತಿಳ್ಕೊಳ್ಳಿಲ್ಲ ಅಂತಂದ್ರ ಅದೆಲ್ಲ ಅಜ್ಞಾನಿನೇ. ಅಜ್ಞಾನಿನೇ. ಎರಡು ಒಂದೇ ಅಂತ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅಜ್ಞಾನಿನೇ. ಅಜ್ಞಾನನೇ ಅದು ಭೇದ. ಅಜ್ಞಾನ, ಅಜ್ಞಾನದಿಂದ ಭೇದ ಹುಟ್ಟಿತ್ತು. ಭೇದದಿಂದ ಅನುಕೂಲ ಪ್ರತಿಕೂಲಗಳು, ಅನುಕೂಲ ಪ್ರತಿಕೂಲಗಳಿಂದ ಮುಂದೆ ಅನುಕೂಲ ಇದ್ದಲ್ಲಿ ರಾಗ, ಪ್ರತಿಕೂಲ ಇದ್ದಲ್ಲಿ ದ್ವೇಷ.
ಮತ್ತು ರಾಗ ಇದ್ದಲ್ಲಿ ಪುಣ್ಯ ಕಾರ್ಯ, ದ್ವೇಷ ಇದ್ದಲ್ಲಿ ಪಾಪ ಕಾರ್ಯ. ಮತ್ತು ಪುಣ್ಯ ಕಾರ್ಯದಿಂದ ಸುಖದ ಫಲ, ಪಾಪ ಕಾರ್ಯದಿಂದ ದುಃಖದ ಫಲ, ಅದನ್ನು ಅನುಭವಿಸುವುದಕ್ಕೆ ಇನ್ನೊಂದು ಜನ್ಮ. ಅಜ್ಞಾನದ ಕಾರಣ ಈ ರೀತಿ ಮತ್ತೆ ಮತ್ತೆ ಜನ್ಮ ತಾಳಿ ಬರಬೇಕಾಗ್ತದ. ಅದಕ್ಕೆ ಈ ಜೀವರುಗಳಿಗೆ ಏನದ ಅಜ್ಞಾನದ ಕಾರಣ. ಆವರಣ ಅಂದ್ರೆ ಅದತ್ವಪಾದಕಾವರಣ, ಅವಾನಪಾದಕಾವರಣ ಮತ್ತು ಭ್ರಾಂತಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಅಂತ ಹೇಳಿದ್ರು ನನ್ನ ಹೆಂಡತಿ, ನನ್ನ ಹೊಲ, ನನ್ನ ರೊಕ್ಕ, ನನ್ನ ಬಂಗಾರ ಅಂತೀವಲ್ಲ, ಇದು ಅಜ್ಞಾನದ ಫಲ. ಇದು ಭ್ರಾಂತಿ. ಇದರದ ನಾಶಕ್ಕೋಸ್ಕರ ಜೀವರುಗಳಿಗೆ ಆಚಾರ್ಯರ ಮೂಲಕ ಮಹಾವಾಕ್ಯದ ಉಪದೇಶ ಜನ್ಯವಾದ ತತ್ವಮಸ್ಯಾದಿ ಮಹಾವಾಕ್ಯದ ಉಪದೇಶ ಜನ್ಯವಾದ ಹಿಂಗೆಲ್ಲ ಬರೀಬೇಕು. ತತ್ವಮಸ್ಯಾದಿ ಮಹಾವಾಕ್ಯ ಜನ್ಯವಾದ ಜ್ಞಾನದ ಅವಶ್ಯಕತೆ ಯಾರಿಗದ? ಜೀವರುಗಳಿಗದ. ಜೀವರುಗಳು ಗುರುಗಳ ಬಳಿಗೆ ಹೋಗಲೇಬೇಕು. ಈ ಜನ್ಮ ಇಲ್ಲ ಅಂತಂದ್ರೂ ಮುಂದಿನ ಜನ್ಮಕ್ಕಾದ್ರೂ ಹುಟ್ಟಿ ಬಂದ್ರೆ ಗುರುಗಳ ಬಳಿ ಹೋಗಲೇಬೇಕು. ಗುರುವಿಗೆ ಶರಣಾಗಲೇಬೇಕು. ಅವರಿಂದ ಉಪದೇಶ ಪಡೆಯಲೇಬೇಕು. ಆವಾಗಲೇ ನಮಗೆ ಶರೀರದ ಭ್ರಾಂತಿ ನಿವೃತ್ತಿ ಆಗುತ್ತದೆ. ನಾನೇ ಈ ಶರೀರ ಅಂತೇನದಲ್ಲ, ಅದು ನಿವೃತ್ತಿ ಆಗ್ತದ. ಆದರೆ ರಾಮಕೃಷ್ಣಾದಿಗಳಿಗೆ ಆವರಣ ಮತ್ತು ಭ್ರಾಂತಿ ಇರುವುದಿಲ್ಲ. ಇವರಿಗೆ ರಾಮಕೃಷ್ಣಾದಿಗಳಿಗೆ ಆವರಣ ಭ್ರಾಂತಿ ಅಂತೇನು ಇಲ್ಲ. ಅವರಿಗೆ ಗುರುಗಳ ಬಳಿಗೆ ಹೋಗಿ ಅಭ್ಯಾಸ ಮಾಡುವ ಅವಶ್ಯಕತೆ ಇಲ್ಲ. ಹಿಂಗಂದ ಕೂಡ್ಲೇನೆ ಮತ್ತೆ ಶಿಷ್ಯನ ತಲೆ ಕೆಡ್ತು. ಆವರಣ ಭ್ರಾಂತಿ ರಾಮಕೃಷ್ಣಾದಿಗಳಿಗೆ ಇಲ್ಲ, ಜೀವರುಗಳಿಗೆ ಆದ. ಜೀವರುಗಳು ಗುರುಗಳ ಬಳಿ ಹೋಗಿ ಶರಣಾಗತರಾಗಿ ಶ್ರದ್ಧೆಯಿಂದ ಶ್ರವಣ ಮಾಡಿ ಅವನು ತನ್ನ ಆವರಣ ಮತ್ತು ಭ್ರಾಂತಿಯನ್ನು ಕಳ್ಕೋಬೇಕು. ಆದರೆ ರಾಮಕೃಷ್ಣಾದಿಗಳಿಗೆ ಅಜ್ಞಾನ, ಆವರಣ, ಭ್ರಾಂತಿ ಅಂತವೇನೇನೂ ಇಲ್ಲ. ಹೀಗಾಗಿ ಅವರಿಗೆ ಗುರುಗಳ ಬಳಿ ಹೋಗೋ ಅವಶ್ಯಕತೆ ಇಲ್ಲ ಅಂದ ಕೂಡ್ಲೇನೆ ನಿಮ್ಮ ತಲೆ ಮತ್ತೆ ಒಳಗೊಂದು ವಿಚಾರ ಬರ್ತದೆ. ಏನ್ ಬರ್ತದ? ಅಲ್ರಿ, ಕೃಷ್ಣ ಸಾಂದೀಪನಿ ಗುರುಗಳ ಹತ್ರ ಸಾಧನೆ ಮಾಡ್ಯಾನ, ರಾಮ ವಶಿಷ್ಠ ಗುರುಗಳ ಹತ್ರ ಸಾಧನೆ ಮಾಡ್ಯಾನ, ಯೋಗ ಸಾಧನೆ, ಜ್ಞಾನ ಸಾಧನೆ, ಕರ್ಮ ಸಾಧನೆ, ಭಕ್ತಿ ಸಾಧನೆ ಎಲ್ಲ ಮಾಡ್ಯಾರ. ಅವರು ಗುರುಗಳ ಮಾರ್ಗದರ್ಶನದಾಗೆ ಬೇಕಾದಷ್ಟು ಗುರುಗಳಿದ್ರು ಅವರಿಗೆ. ನೀವೇನ್ರಿ ಹಿಂಗೆ ಹೇಳ್ತಿರಲ್ಲ? ಮತ್ತು ಅವರು 64 ವಿದ್ಯಾ ಪಾರಂಗತರಿದ್ದರು ರಾಮಕೃಷ್ಣಾದಿಗಳು. ಮತ್ತು ಅವ್ರ ಗುರುಗಳಿಲ್ಲಾರ್ದೆ ಅವ್ರ ಹೆಂಗ್ ಕಲ್ತಾರ್ರಿ? ಪ್ರಶ್ನೆ ಆದಲ್ರಿ ಅದು. ಅವ್ರ ಗುರುಗಳ ಬಳಿ ಹೋಗ ಅವಶ್ಯಕತೆ ಇಲ್ಲ ಅವ್ರಿಗೆ ಅಂತ ಹೇಳ್ತೀರಿ. ಮತ್ತು ಅವ್ರ ಗುರುಗಳ ಬಲ್ಲೇ ಹೋಗಿ ಎಲ್ಲ ಕಲ್ತಾರಲ್ರಿ ಅಂತ ಇದು ಪ್ರಶ್ನೆ ಹುಡ್ತದೆ ನಿಮಗೆ. ಈ ಪ್ರಶ್ನೆಗೆ ಉತ್ತರ ಕೊಡ್ತಾರ ಅವರು. ಶಂಕೆ ಚಾಲು ಆಯ್ತು ಮತ್ತ ಶಿಷ್ಯನಿಗೆ. ಅವತಾರಿ ಪುರುಷರಿಗೆ ಗುರುವಿನ ಅವಶ್ಯಕತೆ ಇಲ್ಲ, ಅವ್ರಿಗೆ ಭ್ರಾಂತಿ ಇಲ್ಲ, ಅವ್ರಿಗೆ ಅವಿದ್ಯೆ ಇಲ್ಲ, ಅಜ್ಞಾನ ಇಲ್ಲ, ಹಿಂಗೆಲ್ಲ ಅವ್ರಿಗೆ ಸಮಸ್ಯೆ ಏನಿಲ್ಲ ಅಂತ ಹೇಳಿ ಹಿಂಗೆ ಹೇಳಿದ ಕೂಡ್ಲೇನೆ ಅವಾಗ ಏನಾಯ್ತು? ಆವರಣ ಅವು ಏನೇನು ಇಲ್ಲ ಅವರಿಗೆ ಅಂತ ಹೇಳಿದ ಕೂಡ್ಲೇನೆ ಅವಾಗ ಶಿಷ್ಯನಿಗೆ ಶಂಕೆ ಉಂಟಾಯ್ತು. ಶ್ರೀಕೃಷ್ಣನು ಕೂಡ ಸಾಂದೀಪನಿ ಗುರುಗಳ ಬಳಿ ವಿದ್ಯಾಭ್ಯಾಸ ಮಾಡಿದ್ದಾನಲ್ಲ ಗುರುವೇ, ಮತ್ತು ಶ್ರೀರಾಮನು ಕೂಡ ವಶಿಷ್ಠ ಗುರುಗಳ ಬಳಿ ವಿದ್ಯಾಭ್ಯಾಸ ಮಾಡಿ 64 ವಿದ್ಯೆಗಳನ್ನು ಕಲಿತಾರಲ್ಲ ಗುರುವೇ. ಅದಕ್ಕ ಅವರು ಮುಂದಿನ ಎಕ್ಸ್ಪ್ಲನೇಷನ್ ಏನ್ ಕೊಡ್ತಾರೆ ಇದ್ರ ಉತ್ತರ ನಿಶ್ಚಲ್ ದಾಸರು ಅಂತಂದ್ರೆ, ಇದು ಯಾರು ಕೇಳಕತ್ತಾರ ಶಂಕೆ? ಯಾರ ಸಂಖ್ಯೆ ಇದು? ತತ್ವದೃಷ್ಟಿ ಮಹಾರಾಜರ್ದು. ನಿಶ್ಚಲ್ ದಾಸರು ಅದಕ್ಕೆ ಉತ್ತರ ಕೊಡ್ತಾರೆ. ಏನಂತ? ಏನ್ರಿ? ತತ್ವದೃಷ್ಟಿ ಮಹಾರಾಜ ಕೇಳಕತ್ತ. ತತ್ವದೃಷ್ಟಿ ಮಹಾರಾಜ ಯಾರು ಅಂತಂದ್ರ ಇಡೀ ವಿಶ್ವದ ಎಲ್ಲ ಮುಮುಕ್ಷುಗಳ ಪ್ರತಿನಿಧಿ. ಎಲ್ಲ ಮುಮುಕ್ಷುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ತತ್ವದೃಷ್ಟಿ ಕೇಳಕತ್ತ. ಈಗ ತತ್ವದೃಷ್ಟಿ ಕೇಳಿದ ಪ್ರಶ್ನೆ ಈ ರೀತಿ ಕೇಳಿದಾಗ ಅದು ನಾವೇ ಕೇಳಿವಿ ಅಂತ ನಂಗೆ ತಿಳ್ಕೊಂಡು ಅವರು ಗುರುಗಳ ಬಳಿಗೆ ಹೋಗಿ ಗುರುಗಳ ಸೇವೆಯನ್ನು ಮಾಡಿದ್ದಾರೆ.
ಅದು ಅಂತೂ ಇತಿಹಾಸದಾಗ ಅದ. ಮತ್ತು ಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ, ಎಲ್ಲ ವಿದ್ಯೆಗಳನ್ನು ಕಲಿತಿದ್ದಾರೆ. ಇದು ಇತಿಹಾಸದಲ್ಲಿ ಇದ್ದದ್ದು. ಇದು ಯಾಕೆ ಹಿಂಗ? ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದ್ರೂ ಸಹಿತ ಅವ್ರ ಗುರುವಿನ ಬಳಿ ಯಾಕೆ ಹೋದ್ರು, ಇಷ್ಟೆಲ್ಲ ಯಾಕೆ ಕಲ್ತು, ಇಷ್ಟೆಲ್ಲ ಹೈರಾಣ ಯಾಕಾದ್ರು ಅಂತಂದ್ರೆ, ಲೋಕದ ಜೀವಿಗಳಿಗೆ ಆದರ್ಶವಾಗಿರುವುದು ಆ ಅವತಾರಿಕ ಪುರುಷರ ಒಂದು ಜವಾಬ್ದಾರಿಯಾದ. ಅವರು ಅವತಾರಿ ಪುರುಷರಿಗೆ ಗುರುಗಳ ಬಳಿ ಹೋಗೋ ಅವಶ್ಯಕತೆ ಇಲ್ಲ ಅಂತೇಳಿ ಅಕಸ್ಮಾತ್ ಅವ್ರೇನರೇ ಗುರುಗಳ ಬಳಿ ಹೋಗೋದ ಬಿಟ್ರೆ ಏನಾಗ್ತದ, ಲೋಕದ ಜೀವಿಗಳು ಅಡ್ಡನಾಡಿಗಳಾಗಿ ಏನಾಗ್ತಾರ, ಗುರುಗಳ ಬಳಿ ಹೋಗೋದ್ ಬಿಡ್ತಾರ. ಗುರುಗಳಿಗೆ ಬೈಲಕ್ ಚಾಲು ಮಾಡ್ತಾರ, ಜಂಗಮರಿಗೆ ಬೈಲಕ್ ಚಾಲು ಮಾಡ್ತಾರ, ಆಚಾರ್ಯರಿಗೆ ಬೈಲಕ್ ಚಾಲು ಮಾಡ್ತಾರ. 21ನೇ ಶತಮಾನದ ನಕಲಿ ಶರಣರು ಏನ್ ಮಾಡ್ಲಕತ್ತಾರ, ಬಸವಣ್ಣಗೆ ಯಾರು ಗುರುಗಳೇ ಇಲ್ಲ ಅಂತೇಳಿ ಆ ಜಾತವೇದ ಮುನಿ ಗುರುಗಳಿಂದ ಎಲ್ಲಾ ವಿದ್ಯೆ ಕಲ್ತಂತ ಬಸವಣ್ಣಂದು ಗುರುವನ್ನೇ ಎಗರಿಸಿ ಬಿಡ್ಲಕತ್ತಾರ. ಎಗರಿಸಿ ಅದ್ ಗುರುಗಳಿಗೆ ಬೈತಾರ, ಜಗದ್ಗುರುಗಳಿಗೆ ಬೈತಾರ, ಪಂಚಪೀಠದವ್ರಿಗೆ ಬೈತಾರ, ಮತ್ತೆ ಜಂಗಮರಿಗೆ ಬೈತಾರ, ಆಚಾರ್ಯರಿಗೆ ಬೈತಾರ, ಪೂಜಾರಿಗಳಿಗೆ ಬೈತಾರ, ಪುರೋಹಿತರಿಗೆ ಬೈತಾರ. ಬಸವಣ್ಣನ ಗುರುಗಳಿಂದ ಇವ್ರು ಏನು ಗುರುಗಳ ಬಲ್ಲಿ ಬಸವಣ್ಣ ಏನ್ ಕಲ್ತಾನ್ ಬಿಟ್ಟಾನ, ಇವ್ರು ಏನು ಹೋಗಿ ನೋಡಿ ಬಂದಾರ? ಏನೂ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಬಸವಣ್ಣ ಹೆಂಗದನತ್ ಇವ್ರು ನೋಡ್ಯಾರ. ಬಸವಣ್ಣಗೊಂದು ಆಕಾರ ಕೊಟ್ರು, ಅದು ಆಕಾರ ಬಸವಣ್ಣಂದೇ ಆಕಾರ ಯಾಕ್ರಿ ಒಪ್ಕೋಬೇಕು? ಕರಸ್ಥಲದಲ್ಲಿ ಲಿಂಗ ಅಂತಂದ್ರ, ಕರಸ್ಥಲ ಅಂದ್ರೆ ಇಡೀ ಶರೀರ, ಕರ. ಬರೀ ಅಂಗೈ ಅಷ್ಟೇ ಅಲ್ಲದು, ಇಡೀ ಶರೀರನೇ ಕರ, ಕಾರ್ಯಸ್ಥಳ. ಈ ಜಗತ್ತಿನಾಗ ಏನಾರ ಕಾರ್ಯ ಆಗ್ಬೇಕಾದ್ರೆ ಒಂದು ದೇಹ ಧರಿಸ್ಬೇಕಾಗ್ತದ. ಆ ಕಾರ್ಯಸ್ಥಳಕ್ಕೆ ಕರಸ್ಥಳ ಅಂದರ, ಅದ್ರೊಳಗಿರೋ ಚೇತನ, ಕರಸ್ಥಳದೊಳಗೆ ಲಿಂಗ ಅದ, ಅದನ್ನು ಪೂಜೆ ಮಾಡ್ರಿ ಅಂತಂದ್ರ, ಕರ ಅಂದ್ರೆ ಬರೀ ಕೈ ಅಂತ ಅಟೆ ತಿಳ್ಕೊಂಡು ಕೈಯಾಗ ಒಂದು ಲಿಂಗ ಇಟ್ಟು, ಅದು ಅರಿವಿನ ಲಿಂಗದ ಬಗ್ಗೆ ಅವ್ರು ಹೇಳಿದ್ರೆ, ಇವರು ಕುರುವಿನ ಲಿಂಗದ ಬಗ್ಗೆ ಬಸವಣ್ಣನ ಬಗ್ಗೆ ಒಂದೇನೋ ಕಥೆ ಮಾಡಿ ಅದು ದಾರಿ ತಪ್ಪಿ ಮುಂದಿನವ್ರು ಯಾರಿಗೆ ಹಿರಿಯೋದು ಸುಳ್ಳು ಲಿಂಗ ತಗೊಂಡಿಕೆ ಏನ್ ಮಾಡ್ತಾರ, ಮುಂದಿನವ್ರಿಗೆ ಲಿಂಗ ಪೂಜೆ ಮಾಡ್ಕೊ ಅಂತಂದ್ರೆ ಆ ಲಿಂಗದಲ್ಲಿಂತ ನಮಗೇನು ಉಪಯೋಗ ಅದ ಅಂತಾರ ಮುಂದಿನವ್ರು. ಒಳಗಿರೋ ಅರಿವಿನಲಿಂತ ಉಪಯೋಗ ಅದ ಏನಿದೆ, ಕೈಯಾಗಿ ಹಿಡಿದು ಕುರುವಿನಲಿಂತ ಉಪಯೋಗ ಅದ. ಸುಮ್ಮನೆ ಏನೇನೋ ಮಾಡಿ ಗದ್ದಲಕ್ಕೆ ಹಾಕಿ ದಾರಿ ತಪ್ಪಿಸಿ, ತಾವು ದಾರಿ ತಪ್ಪಿ ಗುರುಗಳಲ್ಲಿಂತ ಬಸವಣ್ಣನ ಡಿಸ್ಕನೆಕ್ಟ್ ಮಾಡಿ ಅಲ್ಲಿ ಮಾನ್ಯ ಕೂಡಲ ಸಂಗಮಕ್ಕೆ ಬಾಪ್ರೆ ಚಂದ್ರಕಾಂತ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಂದು ಬೋರ್ಡ್ ಹಾಕ್ಯಾರ, ಜಾತವೇದ ಮುನಿಗಳು ಬಸವಣ್ಣನ ದೀಕ್ಷಾ ಗುರುಗಳ ಏನೋ ಬರ್ದಾರ. ಇವ್ರು ಏನ್ ಮಾಡ್ಯಾರ, ಅದು 2 ಮಳಿ ಹೊಡೆದಾರಲ್ಲ, 1 ಮಳಿ ಕಿತ್ತಿ ಬಿಟ್ಟಾರದ. ಇವರೇ ಕಿತ್ತಿರ್ತಾರ ಹೋಗಿ. ಯಾಕಂದ್ರೆ ಆ ಜಾತವೇದ ಮುನಿಯನ್ನ ಹಿಸ್ಟ್ರಿದಾಗ ಬಸವಣ್ಣನ ಹಿಸ್ಟ್ರಿಲಿಂದ ತೆಗೆದು ಹೋಗಿಬೇಕಂತ ಅದು ಹಿಂಗ ಬೋರ್ಡ್ ಜೋತಿ ಬಿದ್ದದ, ಅಡ್ಡ ಜೋತಿ ಬಿದ್ದು. ಇವರೇ ಯಾರೋ 1 ಮಳಿ ಕಿತ್ತಾರ ನೋಡಪ್ಪ, ಇನ್ನೊಂದ್ಸರಿ ಬಂದು ಇನ್ನೊಂದ್ ಮಳಿ ಕಿತ್ತು ಹೋಗಿತಾರ ನೋಡಿ, ಇದು ಬೋರ್ಡ್ ಇರಂಗಿಲ್ಲ ಇಲ್ಲ ಅಂತ ಹೇಳಿದೆ ನಾನು. ಯಾಕ್ರಿ ಇತಿಹಾಸದ ಕೈ ಆಡಿಸಿ ಹೊಲಸೆ ಹಬ್ಬಿಸ್ಬೇಕಿದು, ತಮ್ಮದೇ ಬುದ್ಧಿ ನಡೆಸ್ಬೇಕು. ಅದಕ್ಕೆ ಇಲ್ಲಿ ಏನಂತಂದ್ರ, ಬಸವಣ್ಣವ್ರ ಗುರುಗಳ ಬಳಿ ಹೋಗ್ಯಾರ, ಗುರುವಿಗೆ ಗೌರವ ಕೊಟ್ಟಾರ, ಗುರುಗಳಿಂದ ಜ್ಞಾನ ಪಡ್ಕೊಂಡಾರ ಅನ್ನೋದು ಇತಿಹಾಸ ಚಂದನು. ಅದು ಬಿಟ್ಟಿಗೆ ಬಸವಣ್ಣವರೇ ಗುರುಗಳ ಬಳಿ ಹೋಗಿಲ್ಲ ಅಂತ ಹೇಳಕ್ಕೆ ನಮ್ಗ ಯಾರು ಗುರುಗಳು ಬೇಡ ಅಂತೇಳಿ ತಮ್ಮ ಲಿಂಗ ತಾವೇ ಕಟ್ಕೊಳಕತ್ತಾರ. ಜಂಗಮೂರು ಬೇಡ, ಗುರುಗಳು ಬೇಡ ಅಂತೇಳಿ ತಾವೇ ಲಿಂಗ ಕಟ್ಕೊಳಕತ್ತಾರ. ಅವ್ರು ಇವ್ರಿಗೆ ಕಟ್ತಾರೆ, ಇವ್ರು ಅವ್ರಿಗೆ ಕಟ್ತಾರ. ಚಾಕ್ಲೇಟ್ ಹಂಚದಂಗ ಹಂಚಲಕತ್ತಾರ. ಹುಚ್ಚುಚ್ಚು ಮಾಡಿದ್ರೆ ಜೈಲಾಗ ಹೋಗಿ ಕುಂದಿರ್ತಾರೆ ಅಷ್ಟೇ. ಪರಮಾತ್ಮನ ಶಿಕ್ಷೆ ಹೆಂಗಾಗ್ತದಂದ್ರೆ, ದಾರಿ ತಪ್ಪಿಸಿದ್ರಂತಂದ್ರ ಅದು ಏನಾಗುತ್ತೆ ಅದು ಅಲ್ಲಿಗೆ ಆಗ್ತದೆ ಅಷ್ಟೇ. ಚಾಕ್ಲೇಟ್ ಹಂಚದಂಗ ಹಂಚಿದ್ರೆ ಲಿಂಗ ಕೊಡ್ಬೇಕಾದ್ರೆ ಒಂದು ಯೋಗ್ಯತೆ ಬೇಕಲ್ರಿ ಅವ್ರಿಗೆ, ಒಂದು ಏನಾರ ಒಳಗ ಇದನ್ನು ಪೂಜಾ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವ್ದೋ ಇಲ್ಲೋ, ಸುಮ್ಮ ಯಾರು ಬೇಕು ಅವ್ರಿಗೆ ಲಿಂಗ ಕೊಟ್ಬಿಟ್ರು. ಏನೇನೋ ಮಾಡಿದ್ರು, ಮಾಡ್ಲಿ ಅವ್ರಿಗೆ ಏನ್ ಮಾಡ್ಲಕ್ ಬಂದಾರ ಮಾಡ್ಲಿ. ಅದಕ್ಕೆ ಆಯ್ತು, ಓಕೆ. ಅದೇ ಈಗೇನಾಯ್ತು ಅಂದ್ರೆ, ಗುರುಗಳ ಬಳಿ ಹೋಗಿ ಸೇವೆ ಮಾಡಿದ್ದು ಏನದಂದ್ರ
ಶಾಸ್ತ್ರ ಅಧ್ಯಯನ ಮಾಡಿದ್ದು ಇದೆಲ್ಲ ಏನಪ್ಪ ಅಂದ್ರೆ ಮಹಾತ್ಮರು ಗುರುಗಳ ಬಳಿ ಯಾಕೆ ಹೋಗ್ತಾರ ಅಂತಂದ್ರ ಲೋಕದ ಜೀವಿಗಳು ನಮ್ಮಂತೆ ಅವರು ಗುರುಗಳ ಬಳಿ ಹೋಲಿ ಅಂತ. ಜೀವಿಗಳಿಗೆ ಆದರ್ಶವಾಗಿರುವ ಜವಾಬ್ದಾರಿ ಈ ಅವತಾರಿಕ ಪುರುಷರಿಗೆ ಇರುವ ಕಾರಣ ಅವ್ರೇನ್ ಮಾಡಿದ್ರು, ಗುರುಗಳ ಬಳಿ ಸಾಂಕೇತಿಕವಾಗಿ ಹೋದ. ಅಲ್ಲಿ ನಡೆದ ಜ್ಞಾನದ ಒಂದು ವಿಜ್ಞಾನದ ಒಂದು ಸಾಧನೆ ಏನದಲ್ಲ ಅದೇನದ ಸಾಂಕೇತಿಕ. ಉಳಿದವರಿಗೆಲ್ಲ ಆದರ್ಶವಾಗೋದಕ್ಕೆ ಅದು ಮಾಡಿದರು. ಅದಕ್ಕೆ ಹಾಗೆ ಮಾಡಿದ್ದು ಅವರು ಗುರುಗಳ ಬಳಿಗೆ ಹೋಗಿ ಕಲಿತದ್ದೆಲ್ಲ ಏನದಂದ್ರೆ ಲೋಕದ ಜೀವಿಗಳಿಗೆ ದಾರಿ ತೋರಿಸಲು ಆದರ್ಶವಾಗಿರುವುದಕ್ಕೆ ಹಾಗೆ ಮಾಡಿದ್ದು. ನೀವು ಕೂಡ ನಮ್ಮ ಹಾಗೆ ಸದ್ಗುರುಗಳಿಗೆ ಶರಣಾಗತರಾಗ್ರಿ, ಆಧ್ಯಾತ್ಮಿಕ ಸಾಧನೆ ಮಾಡ್ರಿ ಅಂತ. ಅವತಾರಿಕರೇ ಲೋಕದ ಜೀವಿಗಳಿಗೆ ಆದರ್ಶಪ್ರಾಯರು. ರಾಮಕೃಷ್ಣರಂತ ಅವತಾರಿಕರೇ ನಮಗೆ ಆದರ್ಶಪ್ರಾಯರು. ಬಸವಾದಿ ಶರಣರೇ ನಮಗೆ ಆದರ್ಶಪ್ರಾಯರು. ರೇಣುಕಾದಿ ಪಂಚಾಚಾರ್ಯರೇ ನಮಗೆ ಆದರ್ಶಪ್ರಾಯರು. ವಿವೇಕಾನಂದ, ರಾಮಕೃಷ್ಣ, ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಮೋದಿ ಇವರೆಲ್ಲರೂ ನಮಗೆ ಆದರ್ಶಪ್ರಾಯರು. ಅವರನ್ನು ನೋಡಿ ನಾವು ಕಲಿಬೇಕು ಅನ್ನಂಥದ್ದು ಅವರು ಸಾಧನೆ ಮಾಡಿ ತೋರಿಸಿ ಹೋಗ್ಯಾರ. ಅವರು ಇದು ಎಲ್ಲರಿಗೆ ಮಾಡ್ಲಿಕ್ಕೆ ಬರ್ತದೆ. ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅಂತಂದ್ರ ಯಾರು ಬೇಕಾದವ್ರು ಒಂದು ಚಾ ಮಾರೋರು ಸಹಿತ ಬಂದು ಪ್ರೈಮ್ ಮಿನಿಸ್ಟರ್ ಆಗ್ಬಹುದು. ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಜಗತ್ತಿನಾಗ ಏನೆಲ್ಲ ವಂಡರ್ಸ್ ಮಾಡಬಹುದು ಅಂತೇಳಿ ಒಂದು ತೋರಿಸಿಕೊಟ್ರು ಆದರ್ಶ. ಈ ರೀತಿ ಆದರ್ಶಪ್ರಾಯರು ಅವರು ಗುರುಗಳ ಬಳಿಗೆ ಹೋಗದಿದ್ದರೆ ಏನಾಗ್ತಿತ್ತು, ಲೋಕದ ಜೀವಿಗಳು ಕೂಡ ಗುರುಗಳ ಬಳಿಗೆ ಹೋಗುವುದಿಲ್ಲ. ಏನು ಕೃಷ್ಣಗ ಯಾರು ಗುರು ಇದ್ದ, ರಾಮಗ ಯಾರು ಗುರು ಇದ್ರು, ಅವ್ರೇನು ಗುರುಗಳ ಬಲ್ಲೇ ಹೋಗಿ ಕಲ್ತಾರೇನು? ಅಕ್ಕಮಾದೇವಿ ಯಾರ ಬಳಿ ಕಲ್ತಾಳ? ಅಕ್ಕಮಾದೇವಿ ಹುಟ್ಟಿದ ಊರಾಗೆ ಆ ಗುರುಲಿಂಗ ದೇವರಂತ ಇದ್ರು, ಅವ್ರ ಬಲ್ಲಿ ಆಕೆ ಆಧ್ಯಾತ್ಮ ಕಲ್ತದ್ದು. ಅವ್ರಿಗೆ ಯಾರು ಗುರು ಇದ್ರು, ಅವ್ರಿಗೆ ಯಾಕೆ ಯೂನಿವರ್ಸಿಟಿಯಾಗಿ ಡಿಗ್ರಿ ತಗೊಂಡಾರ, ಇಂಥವೇ ಮಾತಾಡ್ತಾರ ಉಲ್ಟಾ ಸೀದಾ. ಅದಕ್ಕೇನದ ಲೋಕದ ಜೀವಿಗಳು ಕೂಡ ಯಾವಾಗ ಈ ಮಹಾತ್ಮರ ಚರಿತ್ರೆಯಲ್ಲಿ ಅವರಿಗೆ ಫೇಮಸ್ ಮಾಡ್ಲಕ್ ಹೋಗಿ ಅವ್ರ ಗುರುಗಳನ್ನ ಸರಿಸ್ತಾರ, ಅವರೆಲ್ಲರೂ ಭ್ರಷ್ಟ ಬುದ್ಧಿಯವರದ ಅಂತ ತಿಳ್ಕೋಬೇಕಷ್ಟೇ. ಅದಕ್ಕೆ ಲೋಕದ ಜೀವಿಗಳು ಕೂಡ ಗುರುಗಳ ಬಳಿಗೆ ಹೋಗುವುದಿಲ್ಲ. ಗುರುಗಳೇ ಬೇಕಾಗಿಲ್ಲ ಅಂತ ಗುರುಗಳಿಗೆ ಎಗಳಿಸ್ಬಿಡ್ತಾರೆ. ನೋಡ್ರಿ, ನಾವೇ ದಾನ ಕೊಟ್ಟಿವಿ, ನಾವೇ ಹೊಲ ಕೊಟ್ಟಿವಿ, ನಾವೇ ಮನಿ ಕೊಟ್ಟಿವಿ, ಎಲ್ಲ ನಿಮಗೆ ಅನ್ನ ಊಟ ಎಲ್ಲ ನಾವೇ ಕೊಟ್ಟು ಸಾಕಿವಿ. 5 ಮಂದಿ ಜಗದ್ಗುರುಗಳ ಪೀಠದಾಗ 1-2 ಪೀಠ ನಮಗ್ ಬಿಟ್ಟು ಕೊಡ್ರಿ ಅಂತ ಕೇಳಿದ್ರಂತೀವ್ರು ಪಂಚಮ ಶಾಲೆಯವ್ರು. ಮನೆ ಪ್ರವಚನ ಕೇಳಿದ್ರಿಲ್ಲ, ಕಳಿಸಿದ್ದೇವಲ್ಲ. ಎಷ್ಟು ಚಂದ ಮಾತಾಡ್ತಾರ ಅವ್ರು. ಗುರುಗಳೇ ಕೂತಾರ, ಜಗದ್ಗುರುಗಳೇ ಕೂತಾರ ಅವ್ರು. ಅದು ಉಚಿತವಾದಂತ ಬೇಡಿಕೆನ ಅದು ಅಂತದ ಕೇಳೋದು. ಅದಕ್ಕೇನಾಯ್ತು, ಮತ್ ಮೀಟಿಂಗ್ ಮಾಡಿದ್ರತ್ತ 2 ಪೀಠ ಇಲ್ಲ ಅಂತಂದ್ರೆ 1 ಪೀಠ ಕೊಡ್ರಿ ಅಂತ ಕೇಳಿದಾರೆ. ಮತ್ತೆ 1 ಪೀಠ ಕೊಡ್ಲಿ ಅಂತಂದ್ರೆ ನಾವೇ ಪೀಠ ಮಾಡ್ಕೊತೀವಿ, 1 ಪೀಠ ಮಾಡ್ಕೊಂಡ್ರಂತ. 1 ಲಕ್ಷ 1 ಕೋಟಿ ಇಲಿಗಳು ಕೂಡಿದ್ರ ಏನಾಗ್ತದ? 1 ಬೆಕ್ಕ ಆಗ್ತದನ್ರಿ ಎಂದರೆ. ಈ ಜನ್ಮ ನೀನೇನಾಗಿ ಹುಟ್ಟಿ ಬಂದಿದೆ, ಆ ಜನ್ಮದ ಕರ್ಮ ಮೊದಲು ಪೂರೈಸು. ಪುಣ್ಯ ಮಾಡಿದ ಮೇಲೆ ಮುಂದಿನ ಜನ್ಮಕ್ಕೆ ಇನ್ನೊಂದು ಜನ್ಮ ಬಂದಾಗ ನೀನು ಬೆಕ್ಕದಂತವನಾಗಿ ಹುಟ್ಟಿ ಬರ್ತಿದೆ. ಈಗಿನ ಪ್ರಾರಬ್ಧವನ್ನ ಹಿಂಗೆ ಇಟ್ಕೊಂಡು ನಾ ಮತ್ತೆ ಇನ್ನೊಂದೇನೋ ಮಾಡ್ತೀನಿ ಅಂತಂದ್ರ, ಬ್ರಾಹ್ಮಣರು ದೀಕ್ಷೆ ಕೊಟ್ಟಾರ, ಯಾರಿಗಾರ ಬ್ರಾಹ್ಮಣರು ಮಾಡ್ಕೊಂಡಾರೆ ನೋಡ್ರಿ. ಒಬ್ಬ ಶೂದ್ರನು, ಒಬ್ಬ ಕ್ಷತ್ರಿಯನು, ಒಬ್ಬ ವೈಶ್ಯನು ನಾನು ಬ್ರಾಹ್ಮಣ ಆಗ್ತೀನಿ, ನಾನು ಆಚಾರ್ಯ ಆಗ್ತೀನಿ ಅಂತಂದ್ರೆ ಅವ್ರು ಬ್ರಾಹ್ಮಣ ದೀಕ್ಷೆ ಕೊಡೋದು ಎಲ್ಲರೂ ಕೇಳಿರ ನೀವು? ಇಲ್ಲಿ ಈ ಜನ್ಮ ನೀನೇನ್ ಪ್ರಾರಬ್ಧ ಪಡ್ಕೊಂಡು ಬಂದಿದೆ ಅದಕ್ಕೆ ಖಾಲಿ ಮಾಡು. ಮುಂದ ಸತ್ತು ಮತ್ತೆ ನೀನು ಬ್ರಾಹ್ಮಣನಾಗಿ ಹುಟ್ಟಿ ಬಂದಿ ಅಂತಂದ್ರೆ ನಮ್ಮ ಗುರುಗಳಾಗಿ ಬಂದಿ ಅಂದ್ರೆ ನಾವೇ ನಿನ್ನ ಪಾದ ಪೂಜೆ ಮಾಡ್ತೀವಿ. ಈ ಜನ್ಮದಾಗ ನೀನು ಪ್ರಾರಬ್ಧ ಏನಾಗಿ ಹುಟ್ಟಿದೆ ಅದನ್ನ ನಿನ್ನ ಧರ್ಮ, ಅದನ್ನ ನೀನು ಪಾಲಿಸು, ಅದನ್ನು ಮೊದಲು ಮುಗಿಸು ಅಂತ ಹೇಳ್ತಾರೆ. ಅದಕ್ಕೆ
ಲೋಕದ ಜೀವಿಗಳು ಕೂಡ ಗುರುಗಳ ಬಳಿಗೆ ಹೋಗುವುದಿಲ್ಲ. ಹಂಗಾಗ್ಬಿಡ್ತಾರ. ಹಂಗಂತೇಳಿ ಅವರು ಗುರುಗಳ ಬಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವ ಮಾರ್ಗ ಹಾಕಿಕೊಟ್ಟಿದ್ದಾರೆ. ಅವರೊಂದು ನಮಗೆ ಮಾರ್ಗದರ್ಶನ ಮಾಡಿ ಮಾರ್ಗ ಹಾಕಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ತಾನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕೃಷ್ಣ ತಾನೇ ಸತ ಭಗವದ್ಗೀತೆಯಲ್ಲಿ ಏನ್ ಹೇಳನನ್ನೋದು ಮುಂದಿನ ಸಲ ಕೃಷ್ಣ ಗುರುವಿನ ಬಳಿ ಹೋಗ ಹೆಂಗ್ ಹೋದ, ಹೆಂಗ್ ಸಾಧನೆ ಮಾಡ್ದ, ಏನೇನ್ ಮಾಡ್ದ, ಅದೆಲ್ಲ ಹೆಂತ ದಾರಿ ಹಾಕಿಕೊಟ್ಟ, ಇದೆಲ್ಲ ಮತ್ತೆ ನಾಳೆ ಹೇಳೋಣ. ಇವತ್ತಿನ ಚಿಂತನ ಏನ್ ಅರ್ಥ ಮಾಡ್ಕೊಂಡ್ರಿ? ಜೀವರುಗಳಿಗೆ ಆವರಣ, ಅಜ್ಞಾನ, ಭ್ರಾಂತಿ ಇರುವ ಕಾರಣ ಗುರುಗಳ ಬಳಿಗೆ ಹೋಗಿ ಅವನು ಸಾಧನೆ ಮಾಡಿ ತತ್ವಮತ್ಯಾದಿ ಮಹಾವಾಕ್ಯಗಳ ಅರ್ಥ ತಿಳ್ಕೊಂಡು ಸಾಧನೆ ಮಾಡಿ ಅವನು ಅವೆಲ್ಲ ಕಳ್ಕೊಂಡು ಮೋಕ್ಷ ಹೊಂದಬೇಕಾದ್ರೆ ಇವೆಲ್ಲ ಸಾಧನೆ ಮಾಡಬೇಕಾದ ಅವಶ್ಯಕತೆ ಆದ. ರಾಮಕೃಷ್ಣಾದಿ ಅವತಾರಿಕ ಪುರುಷರಿಗೆ ಅವರಿಗೆ ಗುರುಗಳ ಬಳಿ ಹೋಗುವ ಅವಶ್ಯಕತೆ ಇಲ್ಲ. ಅವರಿಗೆ ಭ್ರಾಂತಿನೂ ಇಲ್ಲ, ಅವರಿಗೆ ಅಜ್ಞಾನನೂ ಇಲ್ಲ, ಅವರಿಗೆ ಆವರಣನೂ ಇಲ್ಲ. ಹಾಂಗ ಅಂತ ಹೇಳಿದ ಕೂಡ್ಲೇನೆ ಶಿಷ್ಯ ಪ್ರಶ್ನೆ ಕೇಳಕತ್ತನ. ಅವ್ರ ರಾಮನು ವಶಿಷ್ಠ ಗುರುಗಳ ಬಳಿ ಸಾಧನೆ ಮಾಡಿ 64 ವಿದ್ಯೆ ಕಲ್ತ. ಕೃಷ್ಣ ಸಾಂದೀಪನಿ ಗುರುಗಳ ಬಳಿ ಸಾಧನೆ ಮಾಡಿ ಎಲ್ಲಾ ವಿದ್ಯೆ ಕಲ್ತ. ಅಂತದ್ರಾಗ ನೀವು ಗುರುಗಳು ಅವ್ರಿಗೆ ಬೇಕಾಗಿಲ್ಲ ಅಂದ್ರೆ ಮತ್ತೆ ಅವ್ರ ಗುರುಗಳ ಬಳಿ ಯಾಕೆ ಹೋದ್ರು ಅಂತಂದ್ರೆ, ಗುರುಗಳ ಬಳಿ ಹೋಗಿದ್ದಕ್ಕೆ ಕಾರಣ ಲೋಕದ ಜೀವಿಗಳಿಗೆ ಆದರ್ಶಪ್ರಾಯರಾಗಿರಬೇಕಾಗಿದ್ದು ಅವತಾರಿಕ ಪುರುಷರ ಒಂದು ಜವಾಬ್ದಾರಿ ಇರುವ ಕಾರಣ ಅವ್ರ ಗುರುಗಳ ಬಳಿ ಹೋಗಿ ಸಾಂಕೇತಿಕವಾಗಿ ಅವ್ರ ಸಾಧನೆ ಮಾಡ್ಯಾರ. ಅವರು ಎಲ್ಲ ಸ್ವಯಂ ಸಿದ್ಧರೇ ಇದ್ರೂ ಕೂಡ ಲೋಕದ ಜೀವಿಗಳು ನಮ್ಮನ್ನು ನೋಡಿ ಗುರುಗಳ ಬಳಿ ಹೋಗಿ ಸಾಧನೆ ಮಾಡಲಿ ಅಂತೇಳಿ ಅವರು ಆದರ್ಶಪ್ರಾಯರಾಗಿ ಮಾಡಿದ ಕೆಲಸ ಹೊರತು ಅವರಿಗೆ ಅಜ್ಞಾನ, ಆವರಣ, ಭ್ರಾಂತಿ ಕಳ್ಕೊಳ್ಳಕ ಅಲ್ಲಿಗೆ ಹೋಗಿಲ್ಲ, ಅವ್ರಿಗಿಲ್ಲ. ಅದಕ್ಕೆ ಮುಂದೆ ಆದರ್ಶಪ್ರಾಯರಾಗಿರ್ಬೇಕನ್ನೋದು ಯಾರೇ ಮಹಾತ್ಮರಿರಲಿ ಅವರ ಗುರು ಶಿಷ್ಯರ ಪರಂಪರೆಯನ್ನ ಗೌರವಿಸುವುದು ನಮ್ಮ ಧರ್ಮ. ಆ ಗುರುವನ್ನ ಬಿಟ್ಟು ಬರೇ ಅವರ ಶಿಷ್ಯನ ಮಹಾತ್ಮನನ್ನಾಗಿ ಮಾಡಿ ಆ ಗುರುವನ್ನ ಬಿಸಾಕಿ ಬಿಡಮಂತೇಳಿ ಬಿಸಾಕಿ ಬಿಡ್ತಾರಲ್ಲ, ಅದು ಹೆಂಗಾಗ್ತದ್ರಿ? ಕಲಬುರಗಿ ಶರಣ ಬಸವೇಶ್ವರ ಅವರು ಭಕ್ತರವರು, ಜಂಗಮರಲ್ಲ. ಆದರೂ ಸಹಿತ ಬಂದಂತ ಜೀವಿಗಳಿಗೆ ಪವಾಡಗಳನ್ನ ಮಾಡಿ ಬೇಡಿದವರಿಗೆ ಬೇಡಿದ್ದು, ಕಣ್ಣು ಬೇಡದವರಿಗೆ ಕಣ್ಣು, ಕಾಲು ಬೇಡದವರಿಗೆ ಕಾಲ, ಕಿವಿ ಬೇಡದವರಿಗೆ ಕಿವಿ, ಮಕ್ಕಳು ಬೇಡದವ್ರಿಗೆ ಮಕ್ಕಳು, ಏನೆಲ್ಲ ಕೊಟ್ಟು ಅವರು ಉದ್ಧಾರ ಮಾಡಿದ್ರು. ಉದ್ಧಾರ ಮಾಡಿದ್ಮೇಲೆ ಏನಾಯ್ತು? ಅವ್ರ ಪವಾಡದಿಂದ ಜನರ ಜೀವನ ಸುಖಮಯ ಆಗ್ಲಕತ್ತಿದ್ದಕ್ಕ ಅಲ್ಲೇನಾಯ್ತಪ್ಪ ಅಂತಂದ್ರೆ ಎಲ್ಲರೂ ಅವ್ರಿಗೆ ಪಾದಕ್ಕೆ ಬೀಳಕತ್ತಾರ, ಕಾಲಿಗೆ ಬೀಳ್ತಾರ. ಮತ್ತ ಅವ್ರಲಿಂದ ಸುಖ ಇದೆ, ಯಾರ್ಲಿಂದ ನಮ್ಗೆ ಸುಖ ಆಗ್ಯದ ಅವ್ರ ಕಾಲಿಗೆ ಬೀಳತ್ ತಪ್ಪ, ಕಾಲಿಗೆ ಬೀಳಕತ್ತಾರ. ಆವಾಗ ಅವ್ರೇನಂದ್ರು, ನಾವು ಭಕ್ತರಪ್ಪ, ನಮಗ್ ನಮಸ್ಕಾರ ಮಾಡಬಾರ್ದು, ನಿಮ್ಮಂಗೆ ನಾವು ಧರ್ಮವನ್ನ ಕಾಪಾಡಕ್ ಬಂದವ್ರು ನಾವು, ಹಿಂಗಾಗಿ ನಮಗ್ ನೀವು ನಮಸ್ಕಾರ ಮಾಡಬಾರ್ದು ಅಂದ್ರೆ ಜನ ಕೇಳಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಬಗ್ಲಾಗ ಗುರುಗಳಿಗೆ ಕುಂದಿರ್ಸ್ಕೊಂಡ್ಬಿಟ್ರು. ಅವ್ರು ಶಾಶ್ವತವಾಗಿ ಗುರುಗಳೇ ಇಲ್ಲಿ ಬಂದು ಪಬ್ಲಿಕ್ ನನಗೆ ನಮಸ್ಕಾರ ಮಾಡ್ತಾರಂದ್ರೆ ಬಾಗ್ಲಾಗ ನೀವು ಕೂತಿರ್ಬೇಕು, ಅದ ನನಗೆ ನಮಸ್ಕಾರ ಮಾಡಿದ್ರು ನಿಮಗೆ ಮಾಡ್ದಂಗ, ನಿಮಗೆ ನಮಸ್ಕಾರ ಮಾಡಿದ್ರು ನಿಮಗೆ ಮಾಡ್ದಂಗ. ಗುರು ಪರಂಪರೆಯನ್ನ ಗೌರವಿಸುವಂತ ಶರಣಬಸಪ್ಪ ಎಲ್ಲಿ? ಆ ಗುರು ಪರಂಪರೆಯನ್ನೇ ಧಿಕ್ಕರಿಸುವಂತ 21ನೇ ಶತಮಾನದ ನಕಲಿ ಶರಣರು ಎಲ್ಲಿ? ಅದರಿಂದ ಯಾರಿಗೆ ಶಾಂತಿ, ಯಾರಿಗೆ ಅಶಾಂತಿ? ಅರ್ಥ ಮಾಡ್ಕೋಬೇಕಿದೆಲ್ಲ. ಎಲ್ಲ ತಿಳ್ಕೊಂಡು ಆದರ್ಶಪ್ರಾಯರಾಗಿರ್ಬೇಕಾದವರು ಆದರ್ಶಪ್ರಾಯರ ಆಗ್ಲಿಲ್ಲ, ಮುಂದಿನವರಿಗೆ ದಾರಿ ತಪ್ಪಿಸಿದರು ಅಂದ್ರೆ ಅದಕ್ಕಿಂತ ಮಹಾಪಾಪ ಮತ್ತೊಂದಿಲ್ಲ. ಅದಕ್ಕೆ ತಕ್ಕ ಶಿಕ್ಷೆ ತಯಾರಾಗಿ ಕೂತಿರ್ತವೆ, ಅನುಭವಿಸ್ತಾರ. ಅದಕ್ಕೆ ಏನ್ ಮಾಡ್ಬೇಕು ಮಾಡ್ತಾರ. ಅದಕ್ಕೆ ಕೃಷ್ಣನ ಗುರುವಿನ ಬಗ್ಗೆ ಮುಂದಿನ ಪಾಠದಲ್ಲಿ ಹೇಳೋಣ. ಏನು ಉಪಯೋಗ ಆಯ್ತಾ? ಇವತ್ತು ಹೇಳಿದ ಪಾಯಿಂಟ್ ಒಂದೇ ಪಾಯಿಂಟ್ ಕಲ್ತಿರ ಸಾಕು, ಏನ್ ಜಗ್ಗಿ ರಾಶಿಗಟ್ಲೆ ಓದಿ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಗುರುವಿನ ಮಹತ್ವ ಹೇಳಕತ್ತಾರ ನಿಶ್ಚಲದಾಸರೀಗ.
ಇವೇನು ಮಕ್ಕಳು ಇದ್ದೆ ನಾವು ಮುಂದೆ ಕೆಲಸನೇ ಆಗ್ತಿಲ್ಲ ಅನ್ನೋದನ್ನ ಹೇಳಕತ್ತಾರ. ಗುರುವಿಗೆ ತನುವನ್ನು ಅರ್ಪಿಸಬೇಕು, ಲಿಂಗಕ್ಕೆ ಮನವನ್ನು ಅರ್ಪಿಸಬೇಕು, ಜಂಗಮಕ್ಕೆ ಧನವನ್ನು ಅರ್ಪಿಸಬೇಕಂತ ಬಸವಣ್ಣವ್ರದ್ದು ಒಂದು 100 ವಚನಗಳದಾವ. ಆ ಬಸವಣ್ಣಗೆ ಗುರುವಿನಿಂದ ದೂರ ಮಾಡ್ಲಕತ್ತಾರ. ಅಂತ ಕಂತ್ರಿ ವಿಚಾರಧಾರೆಗಳಂತ ಕಿಂಚಿತ್ ವಿಚಾರಧಾರೆಗಳಿವೆಲ್ಲ ಇರ್ಲಿ, ಏನಕ್ಕೆ ಅವ್ರಿಗೆ ಏನ್ ತಿಳಿತದ ಮಾಡಿ. ಯಾಕಂದ್ರ ಕಲಿಯುಗದೊಳಗ ಮಹಾತ್ಮರ ಬುದ್ಧಿನೂ ಭ್ರಷ್ಟ ಆಗಿಬಿಡ್ತದಂತ. ಕಲಿಯುಗದೊಳಗ ಪರಮಾತ್ಮನೇ ಜಗನ್ಮಯ ಆಗ್ತಾನಂತ. ಕೃತಯುಗದೊಳಗ ಜಗತ್ತು ಶಿವಮಯ ಆಗ್ತದ. ಕಲಿಯುಗದೊಳಗ ಶಿವನೇ ಜಗನ್ಮಯ ಆಗ್ತಾನಂತ. ಹಂಗಾಗಿ ಅದೇನಾಗ್ತದ, ದೊಡ್ಡ ದೊಡ್ಡವ್ರ ಬುದ್ಧಿನೂ ಭ್ರಷ್ಟ ಆಗಿ ಏನೇನೋ ಮಾತಾಡ್ತಿರ್ತಾರ, ಏನೇನೋ ಹೇಳ್ತಿರ್ತಾರ. ಯಾರು ಏನ್ ಹೇಳಿದ್ರು ಪರಮ ಸತ್ಯ ಅಂತ ಒಂದು ಆದಲ್ಲ, ಅದ್ರೊಳಗೆ ಏನೇನು ವ್ಯತ್ಯಾಸ ಆಗಲ್ಲ, ಅದಕ್ಕೇನು ಫರಕ್ ಬೀಳಂಗಿಲ್ಲ. ಅದು ಹ್ಯಾಂಗಿರ್ಬೇಕು ಹಂಗೆ ಇರ್ತದೆ. ಆ ಪರಮ ಸತ್ಯದ ನೆಲೆಯಲ್ಲಿ ಯಾರು ಹೋಗಿ ನಿಂತು ತಮ್ಮನ್ನು ತಾವು ಅರಿತು ಇಡೀ ಜಗತ್ತನ್ನ ಆ ಒಂದು ಪರಮ ಸತ್ಯದ ದೃಷ್ಟಿಯಿಂದ ನೋಡಿ ಎಲ್ಲದರೊಳಗೂ ಆ ಸತ್ಯವನ್ನೇ ಕಾಣುವಂತ ಒಂದು ಶಕ್ತಿ ಯಾರು ಬೆಳೆಸ್ಕೋತಾರ ಅವರಿಗೆ ಮೋಕ್ಷದ ಆನಂದ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಏನು ಯುಗದೊಳಗ ವೇದೋಕ್ತ ಮೋಕ್ಷದ ಅರ್ಥ ಬೇರೆ, ಕಲಿಯುಗದೊಳಗ ವೇದೋಕ್ತ ಮೋಕ್ಷದ ಅರ್ಥ ಬೇರೆ ಅದ ಏನ್ರಿ? ಕೃತಯುಗದೊಳಗೆ ಕಳು ಮಾಡಬೇಡ್ರಿ ಅಂತೇಳಿ ಕಲಿಯುಗದಾಗ ಕಳು ಮಾಡ್ರಿ ಅಂತೇನ್ರಿ ಬರ್ದಾರೇನು? ಎಲ್ಲ ಕಾಲದಲ್ಲಿ ಕಳಬೇಡ ಕೊಲ್ಲಬೇಡ ಒಂದೇ ವಚನ ಹೌದಾ ಇಲ್ಲ? ಏನ್ ಬೇರೆ ಬೇರೆ ಅದ? ಯುಗಕ್ಕೆ ತಕ್ಕಂತೆ ಬೇರೆ ಬೇರೆ ಹೇಳ್ಯಾರ ವಚನಗಳು? ಹಂಗೇನಿಲ್ಲ. ಆ ಪರಮ ಸತ್ಯ ಅನ್ನೋದು ಒಂದು ಆದ. ಆ ಸತ್ಯದ ನೆಲೆಯಲ್ಲಿ ನಿಂತು ನಮ್ಮ ಸಾಧನೆ ನಾವು ಮಾಡಬೇಕು. ಉಳಿದವ್ರು ಯಾರು ಏನ್ಯಾಕೆ ಮಾಡಲಕ್ಕ, ಯಾರು ಹೆಂಗ್ ದುಡ್ಕೋತಾರ ಹಂಗ್ ಪಡ್ಕೋತಾರ, ಏನ್ ಮಾಡ್ತಾರ ಅದ್ರ ಫಲ ಅನುಭವಿಸ್ತಾರ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿಗಳು. ಗಾಡಿ ನಿಂತ ಕರೆಕ್ಟ್ ಟೈಮಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದ. ಮತ್ ನಾಳೆ ಇನ್ನೊಂದ್ ಜರ ಜಲ್ದಿ ನಿಂದಿರ್ತಾನ. ಒಂದೊಂದೇ ಪಾಯಿಂಟ್ ಕಲ್ಯಾಣ ಸಾಕು. ತೃಪ್ತಿಕರವಾಗಿ ನಡಿಬೇಕು, ಎಲ್ಲರಿಗೂ ಸಂತೋಷ ಆಗ್ಬೇಕು. ತುಂಬಾ ಧನ್ಯವಾದಗಳು. ಸದ್ಗುಣಾದಂತಹ ಸೋಮಾ ಸ್ವಾಮೀಜಿಯವರು ಇಲ್ಲಿ ಬಗ್ಗೆ ಪ್ರಕೃತಿಯ ನಮ್ಮ ಮಹಾತ್ಮ ಪರಮಾತ್ಮರ ಕುರಿತು ಆತ್ಮದ ಒಂದು ಜ್ಞಾನ, ಪರಮಾತ್ಮನ ತೀವ್ರ ಆತ್ಮದ ಜ್ಞಾನ ಇರ್ತದ, ಪರಮಾತ್ಮನ ಜ್ಞಾನಿಸಿದ್ರೆ ಜ್ಞಾನ ಇರ್ತದೆ. ಅಷ್ಟೇ ಅಲ್ಲ, ಇವೆರಡೂ ಕೂಡ ನನ್ನ ಜ್ಞಾನಿಗಳು ಅಂತಾರೆ. ಜ್ಞಾನಿಗಂತ ಪರಮಾತ್ಮ ಗೊತ್ತು, ಆತ್ಮ ಅದು ಗೊತ್ತಿಲ್ಲ ಅಂತ ಅಜ್ಞಾನಿ ಹೋಗ್ತಾನೆ. ಮತ್ತು ಆತ್ಮ ಗೊತ್ತು, ಪರಮಾತ್ಮ ಗೊತ್ತಿಲ್ಲ ಎಲ್ಲಿ ದೇವರ ನಮ್ಮ ಅಜ್ಞಾನಿಗಳು ಲಕ್ಷಣ. ಇವು ಎಲ್ಲ ಅಜ್ಞಾನಿಗಳು. ಮತ್ತೆ ಜೀವನವನ್ನು ಮಹತ್ವವನ್ನು ಕೂಡ ನಾವು ಗುರುಗಳು ತಿಳಿಸಿಕೊಟ್ರು. ಗುರುಗಳಿಂದಲೇ ನಮಗೆ ಒಂದು ಮೋಕ್ಷದ ದಾರಿ ಸಿಗ್ತದೆ, ದಾರಿ ಸಿಗ್ತದೆ ಅನ್ನೋದನ್ನು ಕೂಡ ವಿವರವಾಗಿ ಗುರುಗಳು ನಮಗೆ ತಿಳಿಸಿದರು. ಅಲ್ಲಿನ ಗುಣ ಮತ್ತು ತಮೋ ಪ್ರಧಾನ ಪ್ರಕೃತಿ ಇವುಗಳೆಲ್ಲವೂ ಕೂಡ ಇದೆಲ್ಲ ಮೊದಲು ಹೇಳಿಕೊಂಡು ನಮಗೆ ಮನನ ಮಾಡಿಕೊಂಡು
ಮಾತಾಡ್ರಿ ಮಲ್ಲಪ್ಪಣ್ಣವ್ರು. ಹೇಳಕತ್ತೇನ್ರಿ ಮಲ್ಲಪ್ಪ ಹುಡುಗನವ್ರೆ ಇಲ್ಲ ಅವರು ಹಂಗಿಲ್ರಿ. ಮ್ಯೂಟ್ ಓಪನ್ ಮಾಡಿ ಅದು ಯಾಕೋ ಮ್ಯೂಟ್ ಆನ್ ಮಾಡತಾರಿ. ಅದ ಕೇಳಿಸ್ಕೊಳ್ತದ ಅವ್ರಿಗೆ. ಯಾರಿಗೆ ಕೇಳಿಸ್ಕೊತ ನೋಡ್ರಿ ಮಲ್ಲಪ್ಪನಾರ ಲೆಫ್ಟ್ ಆಗಿ ಮತ್ತೆ ಬೇರೆ ಜಾಯ್ನ್ ಆಗ್ರಿ. ಮಲ್ಲಪ್ಪನಾರ ಲೆಫ್ಟ್ ಆಗಿ ಜಾಯ್ನ್ ಆಗ್ರಿ. ಅದು ಇದಾಗ್ತದೆ. ಈಗ ನಮ್ಮ ಮಾಂತೇಶ್ ಗುರುಗಳು ಮತ್ತು ಏನು ಕೆಲಸದ ಹೋಗ್ತಿರ್ತಾರೆ ಇಲ್ಲ ಮಾಂತೇಶ್ ಗುರುಗಳು ನಮ್ಮ ಸಾರವನ್ನು ಹೇಳ್ಬೇಕು. ನಮ್ದು ವಯಸ್ಸು ನೋಡ್ರಿ ಎಷ್ಟು ಮಾತುಗಳು ಬಂದ್ರಿ ಬಂದೆ ನಾವು. ನಾ ಮಾತಾಡೋದು ಕೇಳತ್ತಲ್ರಿ? ಈಗ ಕೇಳ ನಮ್ದು ಲೆಫ್ಟ್ ಸೈಡ್ ಮಾತುಗಳು ಹೇಳ್ರಿ ನೀವು. ಅವ್ರು ಯಾರೋ ಬಸವರಾಜ್ ಮ್ಯೂಟ್ ಬಂದ್ ಮಾಡಂತ ಹೇಳ್ರಿ. ಕಲ್ಯಾಣದವ್ರ ನಿಮ್ಗ ಬಂದ್ ಮಾಡಕ್ ಬರ್ತದ ನೋಡ್ರಿ. ಮ್ಯೂಟ್ ಮಾಡಕ್ ನಿಮ್ಗ ಬರ್ತದ. ನೀವ ಮ್ಯೂಟ್ ಮಾಡ್ರ ಅವ್ರ. ಬಸವರಾಜ್ ಅವ್ರ ಮ್ಯೂಟ್ ಮಾಡ್ರಿ. ಆಯ್ತು 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 ಆಯ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಾದ್ವೈತ ಬೋಧಾಯ ಖಂಡಮಾಯಾ ಸಂಘವರ್ಜಿತಃ ಅದ್ವಯಾನಂತರೂಪಾಯ ಶ್ರೀಪಾದಾಕ್ಷಂ ಭಜಾಮ್ಯಹಂ. ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಬ್ರಹ್ಮಲೀನ ಸದ್ಗುರು ಶ್ರೀ ಶ್ರೀ ಪಂಡಿತ್ ಪೀತಾಂಬರ್ಜಿಯವರ ಹಾಗೂ ಶ್ರೀ ಶ್ರೀ ಸಾಧು ನಿಶ್ಚಲ್ದಾಸಿಯವರ ಪಾದಗಳಿಗೆ ನತಮಸ್ತಕನಾಗಿ ಶ್ರೋತ್ರಿಯ ಪರಮೇಶ್ವರ ಸದ್ಗುರುಗಳಾದ ಶರಣಬಸವಪ್ಪಾಜಿಯವರ ಚರಣಾರಂಭಗಳಿಗೆ ನಮಸ್ಕರಿಸುತ್ತಾ ಸರ್ವ ಬ್ರಹ್ಮಜ್ಞಾನಿಗಳ ಸರ್ವ ಸಾಧು ಸಂತ ಮಹಂತರ ಸರ್ವ ಶರಣರ ಸರ್ವ ಶರಣೆಯರ ಪಾದಗಳಿಗೆ ನತಮಸ್ತಕನಾಗಿ ಯಾವ ಈ ಶುಭ ಮುಂಜಾನೆಯ ಪಾಠದಲ್ಲಿ ಭಾಗಿಯಾಗಿ ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಭಾಗಿಯಾಗಿರ್ತಕ್ಕಂಥ ಎನ್ನ ಆತ್ಮೀಯ ಶರಣ ಶರಣೆಯರ ಪಾದಗಳಿಗೆ ವಂದಿಸುತ್ತಾ ಈಗ ನಾವು ಪೂರ್ವದಲ್ಲಿ ಬ್ರಹ್ಮ ಸಿದ್ಧಾಂತ ಮಾಲೆ ಅಂತಕ್ಕಂಥ ಗ್ರಂಥವನ್ನ ನಾವು ನೀವೆಲ್ಲರೂ ಅವಲೋಕನವನ್ನು ಸಾಕ್ತಾ ಇದ್ದೇವೆ. ಇದರೊಳಗ ಬ್ರಹ್ಮ ಸಿದ್ಧಾಂತ ಮಾಲೆಯ 1ನೇ ಪ್ರಕರಣದ ಪರಿಭಾಷೆಯನ್ನು ನೋಡ್ತಾ ಇದ್ದೇವೆ.
ಇನ್ನೂ ಗ್ರಂಥ ಮುಂದ ದೃಷ್ಟಾಂತಗಳು ಇನ್ನೂ ಚಾಲು ಆಗಿಲ್ಲ. ಇನ್ನು ಎಷ್ಟನೇ ಪೇಜ್ ಚಾಲು ಆಗ್ತಾವಂದ್ರೆ 19ನೇ ಪೇಜಿಂದ ಸಿದ್ಧಾಂತಗಳು ಪ್ರಾರಂಭ ಆಗ್ತಾವ. ಮುಂದಿನ ಸಿದ್ಧಾಂತಗಳಲ್ಲಿ ಈ ಎಲ್ಲ ವಿವರಣೆಯನ್ನ ಮುಂದೆ ಕೊಡ್ತಾ ಹೋಗ್ತಾರ. ಇಲ್ಲಿ ಸಂಕ್ಷಿಪ್ತವಾಗಿ ಒಂದಷ್ಟು ತಮ್ಮ ವಿಚಾರಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ ಕಂಡು ಬಾಬಾ ದೇವರು. ಈಗ ನಾವು 7ನೇ ಪೇಜಿನಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ದೇಹತ್ರಯ ಅಂದ್ರೆ ಏನಂತ ಹೇಳ್ತಾರ. ದೇಹತ್ರಯವೆಂದರೆ ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ 3 ದೇಹಗಳು. 3 ಮೊಳದ ಮಾಂಸಮಯ ಪಿಂಡವೇ ಸ್ಥೂಲ ದೇಹವು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು ಮತ್ತು ಬುದ್ಧಿ, ಈ 17 ಅವಯವಗಳ ಸಮುದಾಯವೇ ಸೂಕ್ಷ್ಮ ದೇಹವು. ಕಾರಣವೇ ದೇಹವೆಂದರೆ ಸುಷುಪ್ತಿಯಲ್ಲಿ ಅನುಭವಕ್ಕೆ ಬರುವ ಜ್ಞಾನವು. ಈ ಜ್ಞಾನವೇ ಸ್ಥೂಲ ಸೂಕ್ಷ್ಮ ದೇಹಗಳಿಗೆ ಕಾರಣವಾಗಿರುವುದರಿಂದ ಇದಕ್ಕೆ ಕಾರಣ ದೇಹವೆನ್ನುವರು. ಇನ್ನು ದೃಷ್ಟ ಅಂದರೆ ಯಾರು? ದೃಷ್ಟ ಅಂದರೆ ನೋಡುವವನು, ತಿಳಿಯುವವನು, ವಿಷಯಿ ಪುರುಷನು. ನಿಯಮವಿಧಿ ಅಥವಾ ಪರಿಸಂಖ್ಯಾವಿಧಿ. ನಿಯಮವಿಧಿ ಎಂದರೆ ಯಾವ ಕರ್ಮದ ವಿಷಯಕ್ಕೆ ಮನುಷ್ಯನಿಗೆ ಸ್ವಾಭಾವಿಕ ಪ್ರವೃತ್ತಿ ಇರುವುದೋ ಆ ಕರ್ಮದ ಬಗ್ಗೆ ವಿಧಿ. ಉದಾಹರಣೆಗೆ, ಕಾಲದಲ್ಲಿ ಭಾರ್ಯಾಗಮ ಮಾಡಬೇಕು ಎಂದು ವಿಧಿ ಇರುವುದು. ಇಲ್ಲಿ ಭಾರ್ಯಾಗಮ ವಿಷಯದಲ್ಲಿ ಪ್ರತಿಯೊಬ್ಬ ಪುರುಷನಿಗೆ ಸಹಜ ಪ್ರವೃತ್ತಿ ಇರುವುದು. ಅದರಿಂದ ಆ ಪ್ರವೃತ್ತಿಯನ್ನು ಕಡಿಮೆ ಮಾಡುವುದಕ್ಕಾಗಿ ಈ ವಿಧಿಯು ಹೇಳಲ್ಪಟ್ಟಿರುವುದು. ಇನ್ನು ಪಂಚಕೋಶಗಳ ವಿಷಯಗಳು. ಪಂಚಕೋಶಗಳೆಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂದು 5 ಇರುವವು. ಕೋಶವೆಂದರೆ ಓರೆಯು ಅಂದರೆ ಕವಚವು ಅಥವಾ ಈ 5 ಕವಚವು ಆತ್ಮನನ್ನು ಆಚ್ಛಾದಿಸಿರುವುದರಿಂದ ಇವುಗಳಿಗೆ ಕೋಶವೆನ್ನುವರು. ಇನ್ನು ಪರಿಚ್ಛೇದ ತ್ರಯ. ಪರಿಚ್ಛೇದವೆಂದರೆ ಮರ್ಯಾದೆಯು. ಇದು ಕಾಲ ಪರಿಚ್ಛೇದ, ದೇಶ ಪರಿಚ್ಛೇದ ಮತ್ತು ವಸ್ತು ಪರಿಚ್ಛೇದವೆಂದು 3 ವಿಧವು. ಕಾಲದಿಂದ, ದೇಶದಿಂದ ಮತ್ತು ವಸ್ತುವಿನಿಂದ ಪದಾರ್ಥಗಳಲ್ಲಿ ಉಂಟಾಗುವ ಪರಿಚ್ಛೇದಗಳನ್ನು ಅನುಕ್ರಮದಿಂದ ಕಾಲ ಪರಿಚ್ಛೇದ, ದೇಶ ಪರಿಚ್ಛೇದ ಮತ್ತು ವಸ್ತು ಪರಿಚ್ಛೇದವೆಂದು ತಿಳಿಯಬೇಕು. ಯಾವುದಕ್ಕೆ ಪರಿಚ್ಛೇದವಿರುವುದೋ ಅದು ಪರಿಚ್ಛಿನ್ನವು. ಏಕದೇಶೀಯ ಪದಾರ್ಥವು ದೇಶ ಪರಿಚ್ಛಿನ್ನವು. ಏಕಕಾಲೀನ ವಸ್ತು ಕಾಲ ಪರಿಚ್ಛಿನ್ನವು ಮತ್ತು ಯಾವುದರ ವ್ಯಾಪಕತ್ವಕ್ಕೆ ವಸ್ತುವಿನಿಂದ ಪ್ರತಿಬಂಧವಾಗುವುದೋ ಅದು ವಸ್ತು ಪರಿಚ್ಛಿನ್ನವು. ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ. ವಿಶ್ವಾಸಪೂರ್ವಕವಾಗಿ ಆಪ್ತವಾಕ್ಯವನ್ನು ಕೇಳುವುದರಿಂದ ಉಂಟಾಗುವ ಜ್ಞಾನವು ಪರೋಕ್ಷ ಜ್ಞಾನವು. ಪ್ರತ್ಯಕ್ಷ ಅನುಭವವು ಅಪರೋಕ್ಷ ಜ್ಞಾನವು. ಇದು ವಿಚಾರಚಂದ್ರದೊಳಗ ನೀವೆಲ್ಲರ ನೋಡಿದ್ದನೈತಿ. ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನವನ್ನ ನಾವು ನೋಡಿದ್ದೇ ಉಂಟು. ಬ್ರಹ್ಮಾನಂದ ಮತ್ತು ವಿಷಯಾನಂದ. ಇಚ್ಛಾತೃಪ್ತಿಯಾದಾಗ ಆನಂದವೂ ಆಗುವುದು ಮತ್ತು ಇಚ್ಛಾಭಂಗವಾದಾಗ ದುಃಖವಾಗುವುದು. ಆನಂದ ದುಃಖ ಎರಡೂ ಇಲ್ಲದಂತಹ ನಿರ್ವಿಕಲ್ಪ ಸ್ಥಿತಿಯು ಬ್ರಹ್ಮಾನಂದವು ಮತ್ತು
ಮತ್ತು ವಿಷಯ ಹಾಗೂ ಇಂದ್ರಿಯಗಳ ಸಂಯೋಗದಿಂದ ಉಂಟಾಗುವ ಆನಂದವು ವಿಷಯಾನಂದವು. ಈ ವಿಷಯವನ್ನ ಮುಂದ ನಾವು ಸಿದ್ಧಾಂತ 10ನೇ ಸಿದ್ಧಾಂತದೊಳಗ ವಿವರಣೆಯನ್ನ ಕೊಟ್ಟಿರುವ ಅಂತ ಹೇಳಿದಾರ. ಅದರ ಮುಂದೆ ನಾವು 10ನೇ ಸಿದ್ಧಾಂತದೊಳಗ ಅದನ್ನ ನೋಡೋಣ. ಭಾವರೂಪ ಮತ್ತು ಅಭಾವರೂಪ. ಕೆಲವು ಕಾಲದವರೆಗೆ ಮಾತ್ರ ಯಾವುದಕ್ಕೆ ಅಸ್ತಿತ್ವವಿರುವುದೋ ಅದು ಭಾವ ರೂಪವು, ಯಾವುದಕ್ಕೆ ಮೂಲತಃ ಅಸ್ತಿತ್ವವೇ ಇಲ್ಲವೋ ಅದು ಅಭಾವ ರೂಪವು. ಅಂದರೆ ಯಾವುದು ಇಲ್ಲದೆ ತೋರುವುದೋ ಅದು ಭಾವರೂಪವು, ಯಾವುದು ಇಲ್ಲ ಮತ್ತು ಯಾವುದು ತೋರುವುದಿಲ್ಲವೋ ಅದು ಅಭಾವ ರೂಪವು. ಅಜ್ಞಾನವೇ ಮೊದಲಾದ ಜಗತ್ತಿನೊಳಗೆ ಎಲ್ಲ ಪದಾರ್ಥಗಳು ಭಾವರೂಪಗಳಾಗಿರುವವು. ಭೇದತ್ರಯ. ಭೇದವು ಸಜಾತಿಯ, ವಿಜಾತಿಯ ಮತ್ತು ಸ್ವಗತವೆಂದು 3 ವಿಧವು. ಸಜಾತಿಯ ಭೇದವೆಂದರೆ 2 ಸಜಾತಿಯ ವಸ್ತುಗಳಲ್ಲಿರುವ ಭೇದವು. ಉದಾಹರಣೆಗೆ ಆಮ್ರ ವೃಕ್ಷ ಮತ್ತು ವಟವೃಕ್ಷ, ಹೀಗೆ ವೃಕ್ಷಗಳಲ್ಲಿರುವ ಭೇದವು. ವಿಜಾತಿಯ ಭೇದವೆಂದರೆ 2 ಸಜಾತಿಯ ವಸ್ತುಗಳಲ್ಲಿರುವ ಭೇದವು. ಉದಾಹರಣೆಗೆ ವೃಕ್ಷ ಮತ್ತು ಪಾಷಾಣ, ಅವುಗಳೊಳಗಿನ ಭೇದವು. ಸ್ವಗತ ಭೇದವೆಂದರೆ ಅವಯವವಿ ಮತ್ತು ಅವಯವ ಇವುಗಳಲ್ಲಿರುವ ಭೇದವು. ಉದಾಹರಣೆಗೆ ವೃಕ್ಷ ಮತ್ತು ಶಾಖೆ, ಇವುಗಳ ಒಳಗಿನ ಭೇದವು. ಇನ್ನು ಭ್ರಮೆ. ಭ್ರಮೆ ಎಂದರೆ ಸತ್ಯ ವಸ್ತುವಿನ ಅಥವಾ ಸತ್ಯ ಸಂಗತಿಯ ನಿಜ ಸ್ಥಿತಿಯ ಅಜ್ಞಾನದಿಂದ ಅದರ ಮೇಲೆ ಉಂಟಾಗುವ ಸತ್ಯತಿರಿಕ್ತ ಅನ್ಯ ವಸ್ತುವಿನ ಅಥವಾ ಅನ್ಯ ಸಂಗತಿಯ ಕಲ್ಪನೆಯು. ಇದಕ್ಕೆ ಭ್ರಾಂತಿ, ಅಧ್ಯಾರೂಪಗಳೆಂದು ಹೆಸರುಗಳು ಇರುವವು. ಭ್ರಮೆಯಲ್ಲಿ ಸೋಪಾದಿಕ, ನಿರುಪಾದಿಕಳೆಂದು 2 ಪ್ರಕಾರಗಳು ಉಂಟು. ಸೋಪಾದಿಕ ಭ್ರಮೆ ಎಂದರೆ ಅಜ್ಞಾನದ ನಾಶವಾದರೂ ಸೋಪಾದಿಕ ಭ್ರಮೆಯಲ್ಲಿ ಉಪಾದಿಯು ದೇಹಾಂತ ಪರ್ಯಂತ ಉಳಿದುಕೊಂಡಿರುತ್ತದೆ. ಉದಾಹರಣೆಗೆ ಅಜ್ಞಾನವು ನಾಶವಾದರೂ ಮರಣಕಾಲದವರೆಗೆ ಜಗದಾಭಾಸವು ಹೋಗುವುದಿಲ್ಲ. ನಿರುಪಾದಿಕ ಭ್ರಮೆ ಎಂದರೆ ಇದರಲ್ಲಿ ಉಪಾದಿಯನ್ನು ನಿವಾರಣೆ ಮಾಡಲಿಕ್ಕೆ ಬರುತ್ತದೆ. ಉದಾಹರಣೆಗೆ ರಜ್ಜು, ಸರ್ಪ, ಇದರಲ್ಲಿ ಉಪಾಧಿ ಎನಿಸುವ ಅಂತರ ಮತ್ತು ಮಂದಾಂಧಕಾರ ಇವು ನಾಶವಾದೊಡನೆಯೇ ಭ್ರಮೆಯು ನಷ್ಟವಾಗುತ್ತದೆ. ಮುಖ್ಯ ಫಲ ಮತ್ತು ಅವಾಂತರ ಫಲ. ಯಾವುದೊಂದು ಕರ್ಮಕ್ಕೆ 2 ಫಲಗಳಿರುವವು, ಒಂದು ಮುಖ್ಯವು, ಇನ್ನೊಂದು ಅವಾಂತರವು ಅಥವಾ ಗೌಣವು. ಸೂರ್ಯ ನಮಸ್ಕಾರದಿಂದ ದೊರೆಯುವ ಪುಣ್ಯವು ಮುಖ್ಯ ಫಲವು ಮತ್ತು ಆರೋಗ್ಯವು ಅವಾಂತರ ಫಲವು. ಅಂದ್ರೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ಪುಣ್ಯ ಮಾಡಿ ಸಿಗ್ತದಕ್ಕೆ ಮುಖ್ಯ ಫಲ ಅಂತಾರ, ಮತ್ತ ಆರೋಗ್ಯನ ಸಿಗ್ತದಕ್ಕೆ ಅವಾಂತರ ಫಲ ಅಂತ ಅಂತಾರ. ಲಯ ಚಿಂತನ. ಬ್ರಹ್ಮದಿಂದ ಆಕಾಶ ಮೊದಲುಗೊಂಡು ಮನುಷ್ಯ ದೇಹ ಪರ್ಯಂತವಾಗಿ ಯಾವ ಕ್ರಮದಿಂದ ಸೃಷ್ಟಿಯುಂಟಾಗುವುದೋ ಅದರ ವಿರುದ್ಧ ಕ್ರಮದಿಂದ, ಅಂದರೆ ಕಾರ್ಯವನ್ನು ಕಾರಣದಲ್ಲಿ ಲಯಪಡಿಸುತ್ತಾ ಹೋಗಿ ಬುದ್ಧಿಯನ್ನು ಆತ್ಮದವರೆಗೆ ಒಯ್ದು ನಿಲ್ಲಿಸಿ ಆ ಆತ್ಮಚಿಂತನೆಯನ್ನು ಮಾಡುವುದು. ಇದಕ್ಕೆ ಅಂತಾರ ಲಯ ಚಿಂತನ ಅಂತ ಹೇಳ್ತಾರೆ. ಲಯ ಸಾಕ್ಷಿತ್ವ. ಸರ್ವದೃಶ್ಯ ಪದಾರ್ಥಗಳ ಹಾಗೂ ಕಲ್ಪನೆಗಳ ಅಭಾವವನ್ನು ನೋಡುವುದಕ್ಕೆ ಲಯ ಸಾಕ್ಷಿ ಎನ್ನುವರು. ಇನ್ನು
ಲಯತಾಕ್ಷಿತ್ವ ಮತ್ತು ವಸ್ತುತಂತ್ರ, ವಾಚಾರಂಭನ, ವಾಚಾಂಶ, ವಾಸನಾನಂದ, ವಿಜಾತಿಯ ಭೇದ ಇವನ್ನೆಲ್ಲ ವಿವರವಾಗಿ ನಾಳೆ ನೋಡೋಣಂತ ತಿಳ್ಕೊಂಡ ನಾನು ಊರಾಗಿರಕ್ಕಿಲ್ರಿ 2-3 ದಿವಸ, ಇವತ್ತು ಊರಿಗೆ ಬಂದೇನು. ಇದನ್ನ ವಿವರವಾಗಿ ನೋಡ್ಕೊಂಡ ನಾಳೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅಂತ ತಿಳ್ಕೊಂಡ ಹೇಳುತ್ತಾ ಈ 2 ವಾಕ್ಪುಷ್ಪಗಳನ್ನ ತಮ್ಮ ಶರಣಗಳಿಗೆ ಅರ್ಪಿಸುತ್ತಿದ್ದೇನೆ. ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಸಿದ್ಧಾಂತ ಗ್ರಂಥದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನೆಲ್ಲ ತಿಳಿಸಿದ್ರೆ ಸಂಕ್ಷಿಪ್ತವಾಗಿ ಮಾತೆಗಳಿಗೆ ಬರುತ್ತ ಅಭಿನಂದನೆಗಳು. ಇನ್ನೊಮ್ಮೆ ನಾಗರತ್ನವರು ತಮ್ಮನ್ನು ಹೇಳಬೇಕು ಅಂತ ಹಂಚಿಕೊಳ್ತೀನಿ. ಹ್ಯಾಂಡ್ರೈಟ್ ಮಾಡಿದಾರ ನೋಡ್ರಿ, ಮಲ್ಲಪ್ಪ ಕುಲ್ಲೂರವರು ಹ್ಯಾಂಡ್ರೈಟ್ ಮಾಡಿದಾರೆ. ಮಲ್ಲಪ್ಪಣ್ಣ ಕುಲ್ಲೂರವರು ತಮ್ಮ ಗ್ರಂಥ ಸಾರ್ವಜನಿಕ ಅಂಬಗೈನೋ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಶ್ರೋತ್ರಿಯ ಬ್ರಹ್ಮಸ್ವರೂಪವಂತ ಪತಿತ ನಮ್ಮನ್ನೊಳಗಿದ್ದು ಹಾಗೂ ಸಾಕ್ಷಿಸಲಾಗಿ ಅನಂತ ಕೋಟಿ ನಾಮ ಸಮರ್ಪಿಸುತ್ತ ಬ್ರಹ್ಮಜ್ಞಾನಗಳ ಸಿದ್ಧಾಂತ ಸರ್ವ ಸೌಕರ್ಯ ಎಲ್ಲ ಗುರುವಿಗೆ ಸ್ವಾನುಭವ ತೆರೆಗಳಿಂದ ಬೋಧನೆಯ ಜ್ಞಾನ ಬರುವಂತ ಸಾಕ್ಷಾತ್ ಪರಮಾತ್ಮನು ತನ್ನ ಚಿರಂಜೀವಿಯಾದ ಸನ್ಮುಖನಿಗೆ ಗುರುವಿನ ಮಹತ್ವವನ್ನು ತೋರಿಸ್ತಾ ಇದ್ದಾನೆ. ಆ ವಿಷಯ ಮುಂದುವರಿತದೆ. ಸರ್ವ ಕೇಳಿದ ಸನ್ಮುಖಂಗೆಯೂ ಸರ್ವಶ್ರುತಿಯ ಪ್ರಮಾಣ ವಾಕ್ಯವು ಸರ್ವಕಾರಣವ ಗುರು ಕಟಾಕ್ಷ ನಿರ್ಣಯವ ಗುರು ಕಟಾಕ್ಷ ನಿರ್ಣಯವ. ಗುರುಸ್ತವನ ಅಂದ್ರೆ ಗುರುವೇ ಸದ್ಗತಿ ಒಡೆಯನು, ಮುಕ್ತಿದಾತನು, ಪರಿಪೂರ್ಣನು, ಅತಿ ನಿರಾಳನು, ಪ್ರಶಾಂತನು ಎಂದು ಅತಿಶಯದ ಸಂತಸದಿಂದ ಗುರುಸ್ತುತಿ ಮಾಡಬೇಕು. ಗುರುವೇ ನಿತ್ಯ ವಸ್ತುವೆಂದು ನಿಜವೆಂದು ಎಲ್ಲ ಕಾಲಗಳಲ್ಲಿ ಇರುವ ಆತನು, ನಿಗಮಾತೀತನು, ಸಾಕ್ಷಾತ್ ಬ್ರಹ್ಮನು ಮತ್ತು ನಿತ್ಯ ಸಾಕ್ಷಿ ಎಂದು ಅನುದಿನ ಉದಯ ಕಾಲದಲ್ಲಿ ಗುರುವನ್ನೇ ಸ್ತುತಿಸಬೇಕು. ಗುರುವೇ ನಿರ್ವಿಕಾರನು, ನಿರ್ವಿಕಲ್ಪನು, ತುಷ್ಟ ಸಂಹಾರಕನು, ಗರ್ವಿಷ್ಠ ಭಕ್ತನು, ದುರಿತ ಅಡಹುತನು, ದುರಿತ ಅಡಹುತನು ಅಂದ್ರೆ ಅಗ್ನಿ, ಸರ್ವಕಾರಣನು, ಸರ್ವತೋಮುಖನು ಎಂದು ಸರ್ವಕಾಲದಲ್ಲಿ ಗುರುವಿನ ಸ್ತುತಿಸಬೇಕು. ಎಲ್ಲಾ ಕಾಲದಲ್ಲಿಯೂ ಆ ಗುರುವಿನ ಸ್ತುತಿಸಬೇಕು. ಅವನೇ ಪರಬ್ರಹ್ಮನಿದ್ದಾನೆ, ಅವನೇ ನಾನಾ ರೂಪ ಹಾಗೂ ನಾನಾ ನಾಮವು ಆದನೆಂದು ನಾನಾ ಲೀಲೆ, ನಾನಾ ಶಬ್ದ, ನಾನಾ ಪದವು, ನಾನಾ ಜನುಮ, ನಾನಾ ಹೆಂಗೆಯು ಅಂದ್ರೆ ಕೇಳಿದೊಡೆ ಅವನೇ ಆದನೆಂದು ಬಹುವಿಧವಾಗಿ ಶ್ರವಣ ಮಾಡಬೇಕು. ನನಗೆ ಬ್ರಹ್ಮ ಉಪದೇಶ ಮಾಡೆಂದು ಗುರುವಿಗೆ ಭಿನ್ನವಿಸಿಕೊಳ್ಳಬೇಕು. ಗುರುವಿನ ಉಪದೇಶದಿಂದ ನೀನಾದರೂ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾಗಿವೆ ಎಂದು ಪರಮೇಶ್ವರನು ಸನ್ಮುಖನಿಗೆ ತೋರಿಸಿದನು. ಸನ್ಮುಖ ಮತ್ತಲ್ಲಿ ಕೇಳ್ತದಾನ, ಪರಶಿವನೇ ನೀನೇ ಪರಬ್ರಹ್ಮ ಸ್ವರೂಪ ನಿರುವಿ, ನಿನ್ನ ಹೊರತು ನನಗೆ ಬ್ರಹ್ಮ ಉಪದೇಶವು ಅನ್ಯರಿಂದ ಹೇಗೆ ಆಗುವುದು? ಬ್ರಹ್ಮನೆಂದರೆ ಒಬ್ಬನೋ ಅಥವಾ ಎರಡು? ನೀನೇ ಶಿವನೆಂದ ತನಯನೇ ಬ್ರಹ್ಮನೊಬ್ಬನೇ ಇರುವನು. ಬ್ರಹ್ಮ ಉಪದೇಶವು ಒಂದೇ ಇದೆ. ನಿನಗೆ ಉಪದೇಶಿಸುವ ನಿಮಿತ್ತ ಸಗುಣ ಮತ್ತು ನಿರ್ಗುಣವೆಂದು ಎರಡು ಬಗೆಯಾಗಿ
ಬ್ರಹ್ಮನನ್ನು ರೂಪಿಸಬೇಕಾಗಿದೆ. ಸೂರ್ಯನಂತೆ ಆತ್ಮನು ಅಂದ್ರೆ ಸರ್ವಕ್ಕೆ ಸಾಕ್ಷಿಯಾಗಿ ಬೆಳಗುವನು. ಆ ಘನವಸ್ತುವೆ ನೀನೆಂದು ಗಂಭೀರವಾಗಿ ತಿಳಿಯುವುದೇ ಗುರುವಿನ ಅನುಗ್ರಹವು. ಅದು ಕೇವಲ ಕೈಯಲ್ಲಿ ಸ್ವರೂಪವು ತಾನೇ ನಾನಾಗಿ ಸರ್ವವನ್ನು ಸಾಕ್ಷಾತ್ತಾಗಿ ಬೆಳಗುವುದು. ಸನ್ಮುಖನನ್ನ ಅಭವಣೆ ಸಗುಣ ಹಾಗೂ ನಿರ್ಗುಣವೆನಿಸುವ ಪರಬ್ರಹ್ಮ ಉಪದೇಶ ನನಗೆ ಕೃಪೆ ಮಾಡಿ ತಿಳಿಸಬೇಕು. ಬ್ರಹ್ಮ ಉಪದೇಶ, ಈಗ ಬ್ರಹ್ಮ ಉಪದೇಶ ಹೇಳ್ತಾನ ಪರಶಿವನು, ಕೋರನೆ ಕೇಳು ಗುರುವೇ, ತಾನಾಗಿ ಭಜಿಸುವುದೇ ಬ್ರಹ್ಮ ಉಪದೇಶ. ತಾನಾಗಿ ಭಜಿಸುವುದೇ ಬ್ರಹ್ಮ ಉಪದೇಶ. ಇದು ಮೊದಲು ಸಗುಣ, ಇದನ್ನು ಮರೆಯುವುದೇ ನಿರ್ಗುಣ. ಬ್ರಹ್ಮ ಉಪದೇಶ ಅಂದರೆ ಗುರುಬೋಧಿಯಿಂದ ಬ್ರಹ್ಮ ತಾನಾದೇನೆಂದು ಭಾವವನ್ನು ಮರೆತು ಸಹಜ ಇರುವುದೇ ನಿರ್ಗುಣ ಎಂಬ ತಾತ್ಪರ್ಯ. ಅಂದರೆ ಸಗುಣ ಗುರು ರೂಪವಾದ ಬ್ರಹ್ಮಗೆ ಮತ್ತು ನಿರ್ಗುಣ ಶುದ್ಧ ಬ್ರಹ್ಮಗೆ ವಿಚಾರಿಸಲು ಐಕ್ಯವಲ್ಲದೆ ಭೇದವಿಲ್ಲ. ಹೀಗೆ ನಿಗಮಗಳು ನುಡಿದವು. ಮತಿವಂತನೆ ಅಭೇದವನ್ನು ಹೇಳುವುದೇ ಬ್ರಹ್ಮವಿದ್ಯೆಯು. ಇದೇ ಸರ್ವ ಋಷಿ ಪುಂಗವರು ಅನುಭವವು. ಸಗುಣ ಗುರುವಿನ ಉಪದೇಶದಿಂದಲೇ ನಿರತಶಯ ನೆನಪ ನಿರ್ಗುಣ ಪರಬ್ರಹ್ಮ ಪದವು ಶೀಘ್ರವಾಗಿ ಲಭ್ಯವಾಗುವುದು. ಸಗುಣ ಗುರುವಿನ ನಿನ್ನ ಆತ್ಮ ಸ್ವರೂಪವು ಎಂದು ಸತ್ಯವಾಗಿ ತಿಳಿ. ಇದು ಸರ್ವ ಶ್ರುತಿ ಮತವು. ಬೆಲ್ಲದ ರುಚಿ ಹಾಗೆ, ಬೆಲ್ಲ ಒಂದೇ ಇರುವ ಹಾಗೆ ಸಗುಣ ಹಾಗೂ ನಿರ್ಗುಣ ಪದಗಳಾಗಲಿ ಇಲ್ಲವೇ ಉಪದೇಶಗಳಾಗಲಿ ಅಭಿನ್ನವಾಗಿ ಇರುವೆಂದು ತಿಳಿ. ಸಗುಣ ಗುರುವೇ ಅಂದರೆ ಈಶ್ವರ ತಾನೆಂದು ಯಾವನು ತಿಳಿದಿರುವನೋ ಅವನಲ್ಲಿ ಜಗದ ಜೀವರ ಹಾಗೂ ಅವರ ಅಗಣಿತ ಅವಸ್ಥೆಗಳು ತೋರಿ ಅಡಗುವು. ಗುರುವಿನ ಧ್ಯಾನವೇ ಸರ್ವ ದೇವರ ಧ್ಯಾನವು. ಕೋಣೆ ದೇವನೇ ತಾನಾಗಿ ದೇವನ ಭಜಿಸಬೇಕು. ದೇವನೇ ತಾನಾಗಿ ತನ್ನನ್ನೇ ಎಲ್ಲೆಡೆಯಲ್ಲಿಯೂ ಕಾಣುತ್ತಿರಲು ತಾನು ದೇವನಲ್ಲದೆ ಇತರ ವಸ್ತುವಾಗಬಲ್ಲನೆ. ನಿತ್ಯಾಭ್ಯಾಸದಿಂದ ದೇವನ ಸಾಕ್ಷಾತ್ಕರಿಸಿಕೊಳ್ಳುವವನೇ ಪಾವನೋತ್ತಮನೆನಿಸುವನು. ಬಹಳ ಗುರು ಸ್ವರೂಪದಲ್ಲಿ ಚಿತ್ತವಿಟ್ಟರೆ ನಿರ್ಗುಣ ಬ್ರಹ್ಮವೇ ತಾನಾಗುವನು. ಗುರು ಸ್ವರೂಪವೇ ತಾನಾಗಿ ತನ್ನನ್ನು ಭಜಿಸುವ ಭಕ್ತನಿಗೆ ಹರಿಹರಾಜ್ಯರು ಸರಿ ಬರಲಾರರು. ಆತನ ಚರಣಗಳಲ್ಲಿ ನಾನಾ ಶಕ್ತಿಗಳು ಬಿಡುವಿಲ್ಲದೆ ಅಡಗಿ ಹೋವು. ಕೊನೆ ಇವು ಗುರುಜ್ಞಾನ ಮಹಿಮೆಯಿಂದ ಪ್ರಕಟಗೊಳ್ಳುವು. ಗುರು ಭಕ್ತನು ಸರ್ವ ದೇವರಿಂದ ವಂದನು. ಸರ್ವ ವಂದರಿಗೆ ವಂದನಾತನು. ಸರ್ವ ಮಂತ್ರಾದಿ ದೇವತೆಗಳು ಆತನ ಸ್ಪಷ್ಟಕ್ಕೆ ಅಂದ್ರೆ ಹಿಂಭಾಗಕ್ಕೆ ಸರಿಯೇ. ಕರ್ಮದ ಪಾಪಲೇಶು ಆತನಿಗೆ ಲೇಪಿಸದು. ಪಾರ್ವತಿ ಸುತನೆ ಗುರುವಿನ ಧ್ಯಾನದಿಂದ ಮಾತಾಪಿತರ ಧ್ಯಾನಕ್ಕಿಂತ ಅಧಿಕವಾದುದು. ನ ಗುರುರಧಿಕಂ ಎಂಬ ಶ್ರುತಿ ಶಾಸನದಂತೆ ಗುರು ಬೋಧಿಸುವ ಮಹಾವಾಕ್ಯದ ಉಪಾಸನೆಯಿಂದ ಅಖಂಡ ನಿರ್ಗುಣ ಬ್ರಹ್ಮವೇ ತಾನೆನಿಸುವನು. ನಾನು ನಿಂತಾಗ, ಕೂತಾಗ, ಉಡುವಾಗ, ಮಲಗುವಾಗ, ಮನೆಯಲ್ಲಿರಲಿ, ಹೊರಗಿರಲಿ, ಸುಖದಲ್ಲಿರಲಿ, ದುಃಖದಲ್ಲಿರಲಿ, ಜಾಗೃತವಿರಲಿ, ಸ್ವಪ್ನವಿರಲಿ, ತನ್ನ ಗುರುವಿನ ಸ್ಮರಣೆಯಲ್ಲಿ ಅಖಂಡವಾಗಿರುವುದೇ ಸಗುಣ ಬ್ರಹ್ಮ ಉಪದೇಶವೆನಿಸುವುದು. ನಿತ್ಯಾನಿತ್ಯ ವಸ್ತು ವಿವೇಕದಿಂದ ಮತ್ತು ಕ್ಷಮೆ ದಮೆ ಶಾಂತಿಯಿಂದ ಬ್ರಹ್ಮಾಭ್ಯಾಸ ಸತ್ಯ ಗುರುವಿನ ಸೇವೆಗಾಗಿ ತನ್ನ ಜೀವನವನ್ನೇ ಮುಡುಪೆಟ್ಟು ಚಿತ್ರದಲ್ಲಿ ಮತ್ತೆ ಮತ್ತೆ ಗುರು ಸ್ವರೂಪವನ್ನೇ ಸೇವಿಸುತ್ತಾ ಮುಕ್ತನಾಗುವನು. ನಿರ್ಗುಣ ಬ್ರಹ್ಮ ಉಪದೇಶದ ಅಂತರಾರ್ಥ ಅಂದ್ರೆ ಲಕ್ಷಾರ್ಥವನ್ನು ಅರಿತರೆ ನಾನೇ ನಿರ್ಗುಣ ಸ್ವರೂಪನಾಗುವನು. ಪೂರ್ಣವರಿದ ಮಹಾತ್ಮನಲ್ಲಿ ಕುರು ಅರಿವ ಅಡಿಗೆ
ಕುರುವ ಅರಿವು ಅಡಗಿ ಕೇವಲ ಬೋಧ ಸ್ವರೂಪದ ಜ್ಯೋತಿಯು ತಾನೇ ಬೆಳಗುವುದು. ತಾನು ನಿರ್ಗುಣವಾಗಿರುವುದೇ ನಿರ್ಗುಣ ಬ್ರಹ್ಮ ಉಪದೇಶವೆನಿಸುವುದು. ಇದುವೇ ನಿರ್ವಿಕಲ್ಪ ಸಮಾಧಿ. ಇದುವೇ ಸಗುಣ ಬ್ರಹ್ಮನಿಂದ ನಿರ್ಗುಣ ಬ್ರಾಹ್ಮಿ ಸ್ಥಿತಿ ಹೊಂದುವ ಸುಲಭ ಮಾರ್ಗವು. ಸಗುಣ ನಿರ್ಗುಣ ಎರಡೂ ಒಂದೇ ಎಂದು ತಿಳಿ ಮಗನೇ. ಇದೇ ಬ್ರಹ್ಮ ಉಪದೇಶವು. ಶಿಷ್ಯನ ಆತ್ಮನಿವೇದನ ಭಕ್ತಿ. ಶಿಷ್ಯನ ದೈನ್ಯ ಭಾವದಿಂದ ಸದ್ಗುರುವಿಗೆ ಭಿನ್ನವಿಸಿದನು. ಗುರುನಾಥ, ನನಗೆ ಈ ಜನ್ಮವೇ ಸಾಕು. ಇನ್ನು ಬಳಿಕ ಮೃತ್ಯು ಲೋಕಕ್ಕೆ ತರಬೇಡ. ಬಹು ಜನ್ಮದ ಸುಕೃತದಿಂದಲೇ ಘನ ದಯಾಳುವಾದ ನೀ ನನಗೆ ದೊರೆತಿರುವೆ. ಧನ್ಯ ನಾನು. ಸದ್ಗುರುವೇ ನಮೋ ನಮಃ. ನಿಮ್ಮ ಸ್ವರೂಪವು ನಿರ್ಗುಣ ನಿತ್ಯ ಶುದ್ಧ ಬುದ್ಧವು. ನೀನೇ ನಿತ್ಯ ಮುಕ್ತನು, ಸರ್ವಶಕ್ತಿಗಳಿಗೆ ಆಧಾರನು, ಸರ್ವಜ್ಞನು. ನನ್ನನ್ನು ರಕ್ಷಿಸಲು ನರವೇಷವನ್ನು ಧರಿಸಿ ಬಂದಿರುವೆ ಎಂದು ಸತ್ಯಶ್ರಯ ಸದ್ಗುರುವಿನ ಮುಂದೆ ನಾನು ನನ್ನ ಸಂಸಾರ ಮರೆದು ನಲಿದಾಡುವನು. ನನ್ನ ಹೆಂಡತಿ, ಮಕ್ಕಳು, ಮನೆ, ಐಶ್ವರ್ಯ, ಬದುಕನ್ನು ಶರೀರ ಸಹಿತ ಗುರುಪಾದಕ್ಕೆ ಅರ್ಪಿಸಿ, ಗುರುವೇ ನನ್ನನ್ನು ರಕ್ಷಿಸು. ಅವತಾಗರದಿಂದ ಕಡೆ ಹಾಯಿತು. ನಾನಾರು, ನನ್ನ ಗುರುತು ನನಗಿಲ್ಲ. ಸಂಸಾರ ಶರದಿಯಲ್ಲಿ ಮುಳುಗುತ್ತಾ ತೇಲುತ್ತಾ ಅನಂತ ಜನ್ಮಗಳನ್ನು ದಾಟಿ ನಿನ್ನ ಹತ್ತಿರ ಬಂದಿರುವೆ. ಜನ್ಮ ಮುಕ್ತದ ಕಡೆ ಹಾಯಿಸಲಿಕ್ಕೆ ನಿನ್ನ ಹೊರತು ಬೇರೊಬ್ಬರನ್ನು ಕಾಣದೆ ನಿನ್ನ ಶ್ರೀಚರಣ ಹೊಂದಿದನು. ನನ್ನ ಪೂರ್ವ ಭಾಗ್ಯದಿಂದ ನಿನ್ನ ಪಾದ ಸೇವೆ ದೊರೆಯಿತು. ನೀನೇ ಸರ್ವಜ್ಞನು, ಪರಮಾತ್ಮನು ಎಂದು ತಿಳಿದು ಬಂದಿರುವೆ. ನನ್ನನ್ನು ಈ ಭವಪಾದದಿಂದ ದಾಟಿಸಿ ನಿಜ ಸ್ವರೂಪದಲ್ಲಿ ನಿಲ್ಲುವಂತೆ ಖರ್ಚು ಮಾಡು ಎಂದು ನಿರ್ಣಯಿಸುವನು. ದಿನವೂ ದೈನ್ಯ ಭಾವದಿಂದ ನನ್ನನ್ನು ಉದ್ಧರಿಸಬೇಕೆಂದು ಬೇಡಿಕೊಳ್ಳುತ್ತಾ ಶ್ರೀಗುರು ಚನ್ನ ಸೇವೆಯಲ್ಲಿ ಕಾಲ ಕಳೆಯುವನು. ಇನ್ನ ಸತ್ಬೋಧ ಅಂದ್ರೆ ಮೇಲೆ ಹೇಳಿದಂತೆ ಸತ್ಯಸ್ಥನ ಆತ್ಮನಿವೇದನ ಭಕ್ತಿಯನ್ನು ನೋಡಿ ಹರುಷದಿಂದ ಸದ್ಗುರುಗಳು ಅವನನ್ನು ತಮ್ಮ ಬಲಭಾಗದಲ್ಲಿ ಕುಳ್ಳಿಸಿಕೊಂಡು ಆತನ ಶಿರದ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಆತನ ಸದು ಹೃದಯದಲ್ಲಿ ಜ್ಞಾನಜ್ಯೋತಿ ಬೆಳಗಲಿ ಎಂದು ಹಾರೈಸುತ್ತಾ ಕೆಳಗಿನಲ್ಲಿ ಬ್ರಹ್ಮೋಪದೇಶ ನೀಡಿ ಅನುಗ್ರಹಿಸುವುದು. ಮಗುವೇ ಬಾಯಿ, ನಾನು ಹೇಳುವ ವಚನೋಪದೇಶವನ್ನು ಆಲಿಸು. ನೀನು ಕೇವಲ ಪರಮಾತ್ಮನಾಗು. ಮುಂದಿನ ಜೀವಭಾವ ನೀನು ಎಂದೆಂದು ಬ್ರಹ್ಮನಿರುವಿ. ನಾನು ಬ್ರಹ್ಮನಿದ್ದೇನೆ ಎಂದು ಅನ್ನೋ ಆ ಪರಮಹಂಸ ಪರಬ್ರಹ್ಮ ಪರಮಾತ್ಮನೇ ನಾನೆನ್ನು ಪರಬ್ರಹ್ಮವೆಂದು ನಿನ್ನೊಳಗೆ ನೀನು ನಿಶ್ಚಯಿಸು. ಸೂರ್ಯ ಚಂದ್ರಾಗ್ನಿಯಲ್ಲಿರುವ ಪ್ರಕಾಶವು ನನ್ನ ಸ್ವರೂಪವು ಎಂದು ಎಂದರಿ. ತೋರುವ ಜಗವೆದು ನನ್ನ ಚಿತ್ ಶಾಂತಿಯ ಪರಿಚಯ. ಮೃಗಜಲ ಎಂದು ತಿಳಿ. ನಾನು ಓರ್ವನು, ಅದ್ವಯನೋ, ಬೋಧಾನಂದನೋ, ಸತ್ಯ ಸ್ವರೂಪನೋ, ನಾನೇ ಪರಿಪೂರ್ಣ ಎಂದು ಸಾಕ್ಷಿ ನೀನಿರುವಿ. ಸಾಕ್ಷಿಗೆ ನೀನಿದ್ದಿ. ಇಂದ್ರಿಯ ರಕ್ಷಕನು ನೀನಿದ್ದಿ. ನೀನು ಕರ್ತ ಅಲ್ಲ, ಭೋಕ್ತ ಅಲ್ಲ. ಅಕ್ಷಿ ರೂಪವೇ ಇದ್ದಿ. ನಿನ್ನೊಳಗೆ ನೀ ರಕ್ಷಿಸಬಲ್ಲ ಆ ರಕ್ತ ಚಕ್ಷು ನೀನಾಗು. ಸರ್ವಾಧ್ಯಕ್ಷನು ನೀನೇ, ಸರ್ವವು ನೀನೇ ಎಂದು ತಿಳಿ. ಪ್ರಾಣಮನೋ ಬುದ್ಧಿ ರಹಿತರನು ನೀನು. ಪ್ರಾಣಕ್ಕೆ ನೀನು ಪ್ರಾಣಪತಿಯು. ಅಖಿಲ ತತ್ವ ಶ್ರೇಣಿಗೆ ನೀನು ಶಿಖರನು. ಪುತ್ರ ಕಳತ್ರಕ್ಕೆ ದೂರನು. ಹಗ್ಗದಲ್ಲಿ ಹಾವು ಬೆಳೆದಂತೆ ನಿನ್ನಲ್ಲಿ ಜೀವೇಶ್ವರರು ಭೇದ ಭ್ರಾಂತಿಯ ಕಾಣಿಪುದು ಎಂದು ದೃಢವಾಗಿ ತಿಳಿ. ಮಗನೇ, ಸಗುಣ ಸದ್ಗುಣ ಬ್ರಹ್ಮನಿಂದಲೇ ನಿರ್ಗುಣ ಬ್ರಹ್ಮವಿದ್ಯೆ ಎನಿಪ ಅಗಣಿತ ಬ್ರಹ್ಮ ಉಪದೇಶವು ಪ್ರಾಪ್ತಿ ಜ್ಞಾನವುದು. ಬಗೆ ಬಗೆಯ ಉಪದೇಶಗಳು ವಾಚ್ಯವು. ಸಹಜವಾದ ಸಚ್ಚಿದಾನಂದ ಸ್ವರೂಪನೇ ಲಕ್ಷ್ಯವು. ವಾಚ್ಯಕ್ಕೆ ವಿಲಕ್ಷಣವಾದ ಲಕ್ಷಣಾವರ್ತಿಯಿಂದ ಅಗಣಿತವಾದ ಅವು ಅನುಪಮವಾದ ತನ್ನ ಸ್ವರೂಪವನ್ನೇ ಸದ್ಗುರುಗಳು ಬೋಧಿಸಿದರು. ಆತ್ಮಸ್ವರೂಪ ಲಕ್ಷಣಗಳು ಸಚ್ಚಿದಾನಂದವದು ನೀನು. ಅಕ್ಷರಿಯ ನಿನ್ನ ಹೊರತು ಬ್ರಹ್ಮವದು ಬೇರಿಲ್ಲವೆಂದೇ ನಿಶ್ಚಯಿಸು. ನಿಶ್ಚಯವಾಗಿ ಸಗುಣ ಬ್ರಹ್ಮವು ನೀನೇ, ಸದ್ಗುರುವು ನೀನೇ. ಈ ರೀತಿ
ಮಹಾವಾಕ್ಯವನ್ನು ಹಾಗೂ ಮೂಲ ಮಂತ್ರವನ್ನು ಗುರುವರನು ಒರೆಯುವನು. ಅವನು ಒರೆದುದು ತಾರಕವೋ ಶಾಂಖ್ಯವೋ ನಾವು ಅರಿಯುವವು. ಯಾರು ಅರಿದಿಹರೋ ಅವರು ಬಲ್ಲರು, ಗುರುವೇ ಬಲ್ಲರು. ಸುತ್ತ ಮುತ್ತನ ಜನಸಾಮಾನ್ಯರೇನು ಬಲ್ಲರು. ಈ ರೀತಿಯ ಅತ್ಯಧಿಕ ಆನಂದದಿಂದ ಗುರು ಮಹಾದೇವನು ಉಪದೇಶಿಸಲು ಸನ್ಮುಖನು ಸಂತೋಷದಿಂದ ನಗುತ್ತಾ ತಂದೆಯ ಶ್ರೀಚರಣಕ್ಕ ಜರುಗಿದನು. ಆತನ ಮನದ ಹರಿಕೆ ನೆರವೇರಿತು. ಸರ್ವ ಸಂಶಯಗಳು ನಾಶವಾದವು. ಬಾಳ ಜನ್ಮದ ಆತನ ಪಾಪವು ಸುಟ್ಟಿತು. ಆತನ ಜನನ ಮರಣದಾತಂಕವು ಅಡಿಯಿತು. ವೇದವೆಂಬುದು ಮರೆತು ಹೋಗಲು ಆತನ ಚಿತ್ತವು ಹರ್ಷಗೊಂಡಿತು. ಮತ್ತೆ ಗುರುಗಳು ನಿಂದರು, ಮಗನೇ, ನಾನು ಒಲವಿನಿಂದ ಹೇಳಿದುದು ಬಹು ಗೌಪ್ಯವಾಗಿದೆ. ನೀನು ನದಿ ತೀರ ವೃಂದಾವನ ವಟವೃಕ್ಷ ಏಕಾಂತ ಗ್ರಹ ಗುಹೆ ಪರ್ವತ ಮುಂತಾದ ಚೆಲುವಿನ ಧಾನದಲ್ಲಿ ತಪವನ್ನು ಮಾಡಲು ನಾನು ಹೇಳಿದ ದುರ್ಕೃಪೆಯು ನಿನಗೆ ಸಿದ್ಧಿಸುವುದು. ಗುರುರಾಯ, ಒಂದು ಕೀಟವು ಭ್ರಮರ ಸೋಂಕಿನಿಂದ ಭ್ರಮರ ತಾನಾದಂತೆ ಅನುಮ ಶಿಷ್ಯನು ಗುರುವಿನ ಮಂದಿ ಗುರುವೇ ತಾನಾಗುವನು. ವಿಮುಖ ಮತಿಗಳು ಇದನ್ನೆತ್ತ ಬಲ್ಲರು. ನಮಗೆ ತಿಳಿದಂತೆ ತತ್ವ ತಾನೇ ಓದಿ ತಮ್ಮ ಅಹಂಭಾವದಿಂದ ತಾನೇ ಕೆಡುವರು. ಗುರು ಸೇವೆ ಮಾಡಲಾರದೆ, ಗುರು ಕಟಾಕ್ಷ ಪಡೆಯಲಾರದೆ, ಗುರು ಹೇಗೆ ಬೇಕು ತತ್ವ ತಿಳಿದರೆ ಆಯಿತು ಎಂದು ನುಡಿಯುವರು. ನಮಗೆ ತಾವೇ ಗುರು ಎಂದು ಅಂದುಕೊಳ್ಳುವರು. ಬರಿಯ ವಾದವು ಮಾಡುವರು. ಇಂತಹ ಪಾಪಿಗಳು ತಮ್ಮನ್ನು ನಂಬಿದವರೊಡನೆ ನರಕಕ್ಕೆ ಉರುಳುವವರು. ಶ್ರೀ ಗುರು ಕಟಾಕ್ಷವೇ ನಿಜ ಮುಕ್ತಿಯ ನಿರ್ವಾಹಕವು. ಅವನೇ ಸರ್ವ ಕಾರ್ಯಗಳಿಗೆ, ಸರ್ವ ಮಂತ್ರ ಸಿದ್ಧಿಗೆ, ಸರ್ವಯೋಗ ಪದ್ಧತಿಗೆ ಮತ್ತು ಸರ್ವಜ್ಞಾನಕ್ಕೆ ಗುರು ಕಟಾಕ್ಷವೇ ಮೂಲವು. ಗುರುವಿನೊಡನೆ ಇಲ್ಲದೆ ಏನನ್ನು ಓದಿದರೂ ವಿಫಲವು, ಏನು ಕೇಳಿದರೂ ಅದೆಲ್ಲ ವ್ಯರ್ಥವು, ಏನು ತಿಳಿದರೂ ಏನನ್ನೇ ಸಾಧಿಸಿದರೂ ಗುರುವಿನ ಹೊಂದಿ ಆತನ ಸೇವೆ ಮಾಡಿ ಆತನ ಕಟಾಕ್ಷ ಪಡೆಯದಿದ್ದರೆ ತಾನು ಮಾಡಿದುದೆಲ್ಲ ವ್ಯರ್ಥವು. ಜ್ಞಾನ ಕಟಾಕ್ಷವನ್ನು ಪಡೆದರೆ ಮಾತ್ರ ನರಜನ್ಮ ಸಾರ್ಥಕವು. ಚಿರಮುಕ್ತಿ ಪಡೆಯದ ನರಜನ್ಮವೇಕೆ? ಕುಮಾರನೇ, ಈ ರೀತಿ ನನ್ನ ಸ್ವರೂಪ ತಿಳಿದು ಪೂಜಿಸಿ ಅದರಂತೆ ಆಚರಿಸಿದರೆ ನಿನ್ನ ಅಂತರಂಗದ ಕತ್ತಲೆ ನಾಶವಾಗಿ ನಿನ್ನ ಬದುಕೆಲ್ಲ ಸಿದ್ಧಿಸುವುದು. ಸಂತಸದ ಸಿಂಧುವೇ ನೀನಾಗುವಿ. ನನ್ನನ್ನೇ ಗುರುವೆಂದು ಭಾವಿಸು. ಇಂತೂ ಕಂತು ಹರನು ಹೇಳುತ್ತಿರಲು ಸನ್ಮುಖನು ನಗು ನಗುತ್ತಾ ತಲೆಬಾಗಿದನು. ಮನೆಯ ಹೆಂಡತಿಯ ಆದರವನ್ನು ಬಹಿರಂಗಪಡಿಸುವವರಿಗೆ, ಮನೆಯ ಜಗಳವೆಂಬ ಚಿತ್ರವನ್ನು ಬೀದಿಯಲ್ಲಿ ಬಿಚ್ಚಿಬಿಡುವವನಿಗೆ ಮತ್ತು ತನಗೆ ಹುಟ್ಟಿದ ಮಕ್ಕಳು ಗೋಳೆ ಸ್ವಭಾವದ ಜಾಡನಿಗೆ ಹುಟ್ಟಿವೆ ಎಂದು ನಾಚಿಕೆಯಿಲ್ಲದೆ ಹೇಳುತ್ತಾ ನಾಯಿಯಂತೆ ಅಂಡೆಲೆಯು ಬಂಡರಿಗೆ ಈ ತತ್ವೋಪದೇಶವು ಯೋಗ್ಯವಲ್ಲ. ಈ ರೀತಿ ಕಾರ್ತಿಕೇಯನಿಗೆ ರೂಪಹರಣಾದ ಶಿವನು ಬೋಧಿಸಲು ಕುಮಾರನ ಹೃದಯಾಕಾಶದಲ್ಲಿ ಜ್ಞಾನ ಜ್ಯೋತಿಯು ಬೆಳಗತೊಡಗಿತು. ಆಗ ಕುಮಾರನು, ಪಾಪ ಗುರುವೇ, ನಿನ್ನ ಕೃಪೆಯಿಂದ ನನ್ನ ಪಾಪಗಳು ಅಡಗಿದವು ಎಂದು ಕೈಬಿಗಿದು ಚಿದಾನಂದಾತ್ಮ ಗುರುವರನನ್ನು ನೆನೆಯುತ್ತಲಿದ್ದನು. ಶ್ರೀ ಗುರು ಕಟಾಕ್ಷ ಎಂಬ 4ನೇ ಅಧ್ಯಾಯ ಸಂಪೂರ್ಣ. ಜೈ ಮಂಗಲಂ. ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಇವತ್ತಿನ ವಿಷಯವನ್ನು ಗುರುಚರಣ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡಿ. ಜಯ ಮಂಗಲಂ. ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಎಲ್ಲ ಶಿಷ್ಯರು ಓಂ ನಮಃ ಶಿವಾಯ. ಈ ಗ್ರಂಥಗಳು ತಮ್ಮ ಗ್ರಂಥಗಳು ಜ್ಞಾನ ಸಿಂಧು ಯಾರು ಬರೆದಿದ್ರಿ? ಚಿದಾನಂದ ಅವರು. ಗುರುವಿನ ಬಗ್ಗೆ ಬಹಳ ಚಂದ ಬರೆದಾರ ನೋಡ್ರಿ. ಜ್ಞಾನ ಸಿಂಧು, ನಾನು ಬ್ರಹ್ಮ ಸಿದ್ಧಾಂತ ಮಾಡಿ ಬಹಳ ಚಂದ.
ಜ್ಞಾನಸಿಂಧು ಮೂಲ ಭಾಳ ಚಲೋ ಅದ ಬುಕ್ ಅದು. ನಾನು